सच्चिदाय नमो नमः। उते महद्भिरेमा पुरो विभुः निर्माय शेते यदमोषु पूरुषः उक्ते गुणान् षोडशात्मकः स्वतं कृषिष्टभगवानां वचांसि मे वेदव्यासगुणाधीश विद्यावाससतां वश मां गतक्लेशं वनाशं हरे चिरं श्रीकृष्णाय परस्मै ब्रह्मणे परमगुरवे नमः. ಬಲ್ಲಾಡಿ ಕ್ಷೇತ್ರದ ಶ್ರೀ ವಿಠಲ ದೇವರಿಗೆ ನಮಿಸುತ್ತಾ ನಮಗೆಲ್ಲ ವಂದಿಸುತ್ತಾ, ಹಿರಿಯ ಸಹೋದ್ಯೋಗಿಗಳೆಲ್ಲ ಇದ್ದೀರಿ, ಧಾರ್ಮಿಕ ಪ್ರವೃತ್ತಿಯಲ್ಲಿ ಇರುವಂತಹ ವಿದ್ವನ್ ಸಭಿಕರಿಗೆ ಹಾಗೆ ಎಲ್ಲ ಗ್ರಾಮಸ್ಥ ಸದಸ್ಯರಿಗೆ ನಮಿಸುತ್ತಾ, ದೇವರ ವಿಷಯದಲ್ಲಿ ಚಿಂತನೆ ಮಾಡ್ತಾ ಇರಬೇಕು ಅಂತ ಪೂಜ್ಯ ಶ್ರೀಪಾದರು ಅಪ್ಪಣೆ ಕೊಟ್ಟಿದ್ದಾರೆ ಅಂತ ವ್ಯವಸ್ಥಾಪಕರು ನಮ್ಮ ಅರ್ಚಕರು ತಿಳಿಸಿದರು. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣದೇವರು ಹೇಳ್ತಾರೆ. 4 ವಿಧದ ಯಜ್ಞಗಳುಂಟು. ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಃ. 4 ವಿಧದ ಯಜ್ಞಗಳಿರುತ್ತವೆ. ಆ ಯಜ್ಞಗಳೆಲ್ಲ ಜ್ಞಾನಯಜ್ಞದಲ್ಲಿ ಪರಿಸಮಾಪ್ತಿಯಾಗುತ್ತದೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದು. ಹಾಗೆ ಒಂದಷ್ಟು ಯಜ್ಞಗಳನ್ನು ಅಶ್ವತ್ಥ ನಾರಾಯಣನ ಸನ್ನಿಧಾನದಲ್ಲಿ ಮುಗಿಸಿಕೊಂಡು, ಗರ್ಭಗೃಹದಲ್ಲಿ ಅಭಿಷೇಕಾದಿಗಳನ್ನು ಮುಗಿಸಿಕೊಂಡು, ಪರಿಸಮಾಪ್ತಿಗೊಂದು ಊಟ ಇದ್ದೇ ಇರುತ್ತದೆ. ಅದಕ್ಕಿಂತ ಮೊದಲೊಂದು ಜ್ಞಾನಯಜ್ಞ ಆಗಬೇಕು. ನಮ್ಮದು ಸರ್ವಂ ಕರ್ಮ ಅಖಿಲಂ ಪ್ರಾರ್ಥ, ಅಶನೇ ಪರಿಸಮಾಪ್ಯತೆ ಅಂತ ಇರೋದು ಸಾಮಾನ್ಯವಾಗಿ. ಅಶನ ಅಂದರೆ ಸಂಸ್ಕೃತ, ಹಾಗಾಗಿ ಏನು ನಾನು ಸುಳ್ಳು ಹೇಳಿದ್ದಲ್ಲ. ಅಶನೇ ಪರಿಸಮಾಪ್ಯತೆ. ನಾವು ಏನೋ ಕೆಲಸ ಇದ್ದರೂ ಕೂಡ, ದೇವಸ್ಥಾನ ಉತ್ಸವ ಇರಲಿ, ಹೋಮ ಇರಲಿ, ಗೃಹ ಪ್ರವೇಶ ಇರಲಿ, ಮದುವೆ ಔತಣ ಇದ್ದರೂ ನಮಗೆ ಪ್ರಧಾನವಾಗಿ ನಾವು ಹೋಗೋದು ಊಟಕ್ಕೆ ಸರಿಯಾಗಿ. ಹಾಗಾಗಿ ಸರ್ವಂ ಕರ್ಮ ಅಖಿಲಂ ಪಾರ್ಥ ಕಲೌ ಅಶನೇ ಪರಿಸಮಾಪ್ಯತೆ. ಹಾಗಾಗಿ ಅಶನವನ್ನು ಪೆಂಡಿಂಗ್ ಇಟ್ಟು ನಾವೊಂದು ಜ್ಞಾನೇ ಪರಿಸಮಾಪ್ಯತೆ ಅಂತ ಏನು ಕರ್ಮಾಂಗ ಉಂಟೋ ಅದರಲ್ಲಿ ಅಶನಕ್ಕಿಂತ ಮೊದಲು, ಒಣಸಿಗಿಂತ ಮೊದಲು ನಾವೊಂದು ಜ್ಞಾನ ಯಜ್ಞ ಮಾಡೋದು. 4 ವಿಧದ ಯಜ್ಞಗಳು ಅದೆಲ್ಲ ಜ್ಞಾನಯಜ್ಞದಲ್ಲಿ ಪರ್ಯವಸಾನ ಆಗಬೇಕು ಅಂತ ಹೇಳೋದು. 4 ವಿಧ ಯಜ್ಞಗಳು ಅಂದರೆ, ಯಜ್ಞ ಅಂದರೆ ಒಂದೇ ಅಲ್ವಾ, ಇಟ್ಟಿಗೆ ಇಡೋದು, ಹೊಯ್ಗೆ ಹಾಕೋದು, ಮತ್ತೊಂದಷ್ಟು ಅಗ್ನಿ ಇಡೋದು, ತುಪ್ಪ ಹಾಕೋದು, ಅದಕ್ಕೆ ಯಜ್ಞ ಅಂತ ಹೆಸರು. ಯಜ್ಞ ಅಂತ ಹೇಳಿದ ಕೂಡಲೇ ನಮಗೆ ಹೋಮದ ಹೊಗೆ ನೆನಪಾಗುತ್ತದೆ. ಹೋಮದ ಹೊಗೆ ಇಲ್ಲದೆ ಯಜ್ಞ ಆಗಲಿಕ್ಕೆ ಸಾಧ್ಯ ಇಲ್ಲ. ಯತ್ರ ಧೂಮಃ ತತ್ರ ಅಗ್ನಿ. ಬೆಂಕಿ ಇದ್ದಲ್ಲಿ ಹೊಗೆ ಹೇಳಲೇಬೇಕು. ಹೊಗೆ ಇದ್ರೆ ಮಾತ್ರ ಬೆಂಕಿ ಉಂಟು ಅಂತ ಅರ್ಥ. ಆದರೆ ಹೇಳುವಾಗ ಅದು ಬೆಂಕಿ ಅಂತ ಹೇಳಿದ್ರೆ ಅದಕ್ಕೆ ಯಜ್ಞ ಅಂತ ಹೇಳಿದ್ರು. ಹಾಗಾಗಿ ಬೆಂಕಿಯಲ್ಲಿ ಹೊಗೆ ಇರಲೇಬೇಕು, ಆದರೆ ಯಜ್ಞದಲ್ಲಿ ಹೊಗೆ ಇರಬೇಕು ಅಂತ ಈಗ ಯಜ್ಞಗಳು ಎಷ್ಟು ಬಗೆ ಅಂತ ಹೇಳಿದ್ರೆ, ಪ್ರಾರಂಭಕ್ಕೆ ಹೇಳಿದ್ದು ದೇವರು ಕೂಡ ದ್ರವ್ಯ ಯಜ್ಞವನ್ನೇ. ಆಗ ದ್ರವ್ಯ ಯಜ್ಞ, ದ್ರವ್ಯವನ್ನ ಯಜ್ಞಕ್ಕೆ ಹಾಕಿ ದ್ರವ್ಯ ಯಜ್ಞ ಮಾಡೋ ವಿಧಿ ಇರುತ್ತದೆ. ಇಂತಹ ದ್ರವ್ಯವನ್ನ ಹೋಮಕ್ಕೆ ಹಾಕಬೇಕು, ಇಂತಹ ದ್ರವ್ಯವನ್ನ ಹೋಮಕ್ಕೆ ಹಾಕಬಾರದು ಅಂತ ವಿಧಿ ಇರ್ತದೆ. ಆಗ ವಿಧಿಯಲ್ಲಿ ಹೇಳಿದಂಥದ್ದನ್ನು ಮಾತ್ರ ಹಾಕಬೇಕು ಅಂತ ಅರ್ಥ. ಅದಕ್ಕೋಸ್ಕರ ಅದಕ್ಕೆ ಹೆಸರಿಟ್ಟರು ದ್ರವ್ಯ ಯಜ್ಞ. 2ನೇ ಯಜ್ಞ ಅಂದರೆ ತಪೋಯಜ್ಞ. ತಪೋಯಜ್ಞ ಅಂದರೆ ತಪಸ್ಸು ಮಾಡೋದು ಯಜ್ಞ. ತಪಸ್ಸು ಮಾಡೋದು ಅಂದರೆ ಹೇಗೆ? ತಪಸ್ಸು ಮಾಡಲಿಕ್ಕೆ ಮರದಡಿಯಲ್ಲೇ ಕೂತ್ಕೊಳ್ಬೇಕು ಅಂತ ಇಲ್ಲ, ಫ್ಯಾನಿನಡಿಯಲ್ಲಿ ಕೂತರೂ ತಪಸ್ಸಾಗುತ್ತದೆ. ನಿಮಗೆ ಜೋರು ಹಸಿವಾಗ್ತಾ ಉಂಟು ಅಂತಾದರೆ, ಒಂದು ಪ್ರವಚನಕ್ಕೆ ಕೂಡಿಸಿದ್ದಾರೆ ಅಂತಾದರೆ, ಆಗ ಹಸಿವಾಗ್ತಾ ಇತ್ತು ಅಂತಾದರೆ, ಹಸಿವು ತಡ್ಕೊಂಡು ನಾವು ಕೂತೆವು ಅಂತಾದರೆ ಅದು ತಪೋಯಜ್ಞ. ಆಗ ಅದೊಂದು ತಪಸ್ಸು. ಹಾಗೆ ನೀವೆಲ್ಲ ಈಗ ತಪಸ್ಸಿಗೆ ಕೂತಿದ್ದೀರಿ. ದ್ರವ್ಯಯಜ್ಞ, ತಪೋಯಜ್ಞ. 3ನೇದ್ದು ಯೋಗಯಜ್ಞ. ಯೋಗಯಜ್ಞ ಅಂತ ಹೇಳಿದರೆ, ಹೀಗೆ ಹಸಿವಾಗ್ತಾ ಉಂಟು, ಪ್ರವಚನಕ್ಕೆ ಕೂರಿಸಿದ್ದಾರೆ, ಕೂತಿದ್ದೇವೆ, ಕೂತು ಕೇಳ್ತಾ ಇದ್ದೇವೆ ಆಸಕ್ತಿಯಿಂದ, ಹಾಗೆಯೇ ಸ್ವಲ್ಪ ಕಣ್ಣು ಮುಚ್ಚಿತು ಅಂತಾದರೆ ಅದು ಯೋಗಯಜ್ಞ. ಯೋಗಯಜ್ಞ ಅಂತ ಶುರುವಾಗ್ತದೆ. ಆಗ ಧ್ಯಾನ ಮಾಡೋದು ಅಂತ. ಅದು ಕಣ್ಣು ಮುಚ್ಚಿ ನಿದ್ರೆ ಮಾಡಿದ್ದು ಅಂತ ಯಾರು ಹೇಳಿಕೊಳ್ಳಬಾರದು. ಅದು ಧ್ಯಾನ ಮಾಡ್ತಾ ಇದ್ದೆ, ಏಕಾಗ್ರತೆ
ಹೇಳ್ತಾ ಇದ್ದೆ ಅಂತ ಹೇಳಬೇಕು ಅಂತ ಗುಟ್ಟಿನಲ್ಲಿ ಹೇಳ್ತಾ ಇದ್ದೇನೆ ಮೈಕಿನಲ್ಲಿ. ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ ತಥಾಪರಿ ಸ್ವಾಧ್ಯಾಯ ಜ್ಞಾನ ಯಜ್ಞ ಅಷ್ಟ ಅಲ್ಲ. ತಮಾಷೆಯಲ್ಲೇ ಪರ್ಯಾವಸಾನ ಆಗಬಾರ್ದು. ಯೋಗ ಅಂದರೆ ಏನು? ಯೋಗ ಅಂದರೆ ಯುಜಿ ಯೋಗ ಅಂತ ಏನು, ಯುಜಿರು ಯೋಗಿ ಅಂತ ಧಾತು ಇರೋದು. ಸಂಯೋಗ, ಸಂಯೋಗ ಅಂದರೆ ಸಂಬಂಧ ಕಲ್ಪನೆ. ನಾವು ಏನು ಮಾಡ್ತಾ ಇದ್ದೇವೆಯೋ ಅದಕ್ಕೂ ನಮಗೂ ಸಂಬಂಧ ಬರಿಸುವುದನ್ನು ಯೋಗ ಅಂತ ಹೇಳ್ತೇವೆ. ಆಗ ಅದಕ್ಕೋಸ್ಕರ ಭಗವದ್ಗೀತೆ ಹೇಳುವಾಗ ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದ್ರು. ಯೋಗ ಅಂದರೆ ಏನು? ಕೃಷ್ಣದೇವರು ಡೆಫಿನಿಷನ್ ಕೊಟ್ಟು ಯೋಗ ಕರ್ಮಸು ಕೌಶಲಂ, ಮಾಡುವಂತಹ ಕೆಲಸದಲ್ಲಿ ಸ್ಕಿಲ್, ಕೌಶಲ ಇತ್ತು ಅಂತಾದರೆ ಅದಕ್ಕೆ ಯೋಗ ಅಂತ ಹೆಸರು. ಕೌಶಲ ಇದ್ದು ಸ್ಕಿಲ್ ಅದರಲ್ಲಿ ಯೋಗ ಬರೋದು, ಕೌಶಲ ಬರೋದು ಹೇಗೆ ಅಂತ ಹೇಳಿದ್ರೆ ಮಾಡುವಂತಹ ಕೆಲಸದಲ್ಲಿ ಪೂರ್ಣ ಏಕಾಗ್ರತೆ ಇದ್ದರೆ ಆಗ ಇದು ಯೋಗಕ್ಕೆ ಪರ್ಯವಸಾನ ಆಗುತ್ತದೆ. ವಿದ್ಯಾರ್ಥಿ ಓದುತ್ತಾ ಇದ್ದಾನೆ ಅಂತಾದರೆ ಓದುವಂತಹ ಪುಸ್ತಕದ ಒಟ್ಟಿಗೆ ಅವನಿಗೊಂದು ಯೋಗ ಬಂತು ಅಂತ ಅದರ ಒಟ್ಟಿಗೆ ಕನೆಕ್ಟ್ ಆದ ಅಂತಾದರೆ ಆಗ ಅವನಿಗೆ ಅದರಲ್ಲಿ ಏಕಾಗ್ರತೆ ಬರ್ತದೆ. ನಾವು ಕನೆಕ್ಟ್ ಆಗಬೇಕು. ಅದಕ್ಕೋಸ್ಕರ ಜ್ಞಾನ ಯಜ್ಞ ಅಂತ ಮಾಡೋದು. ಆಗ ಅಲ್ಲಿ ಪುರೋಹಿತರು ಮಂತ್ರ ಹೇಳಿದರು. ಅಲ್ಲಿ ಒಂದಷ್ಟು ದ್ರವ್ಯಗಳಿತ್ತು, ಎದುರುಗಡೆ ಬೆಂಕಿ ಇತ್ತು. ಆ ಬೆಂಕಿಯ ಒಳಗೆ ಇದ್ದಂತಹ ದ್ರವ್ಯಗಳನ್ನೆಲ್ಲ ಒಂದೊಂದು ಮಂತ್ರ ಹೇಳಿ ಹಾಕ್ತಾ ಇದ್ರು. ನಾವೇನು ಮಾಡ್ತಾ ಇದ್ವಿ? ನಾವು ನೋಡ್ತಾ ಇದ್ವಿ ಅಷ್ಟೇ ಅಂತಾದರೆ ಆಗ ಯೋಗ ಆಗೋದಿಲ್ಲ. ಆಗ ನಾವು ಕನೆಕ್ಟ್ ಆಗಲಿಲ್ಲ. ಆ ಕನೆಕ್ಟ್ ಆಗಲಿಕ್ಕೋಸ್ಕರ ಜ್ಞಾನ ಯಜ್ಞ ಬೇಕು. ಅದು ಏನು ಅಂತ ಹೇಳಬೇಕು. ಯಾವ ದೇವರಿಗೆ ಹೋಮ ಮಾಡ್ತಾ ಇರೋದು, ಯಾವುದೆಲ್ಲ ದ್ರವ್ಯಗಳನ್ನು ಹಾಕ್ತಾ ಇದ್ದೇವೆ, ಏನು ಮಂತ್ರ ಹೇಳ್ತಾ ಇದ್ದೇವೆ, ಆ ಹೇಳೋದ್ರಿಂದಾಗಿ ಏನು ಉಪಯೋಗ ಆಗುತ್ತದೆ, ಇಷ್ಟೆಲ್ಲ ನಾವು ತಿಳ್ಕೊಂಡೆವು ಅಂತಾದರೆ ಅದಕ್ಕೆ ಯೋಗ. ನಾವು ಅದಕ್ಕೆ ಕನೆಕ್ಟ್ ಆದ ಹಾಗೆ ಆಯಿತು. ಆಗ ಅಲ್ಲಿ ಅಶ್ವತ್ಥ ಪ್ರತಿಷ್ಠೆ ಆಗ್ತಾ ಇರುವಾಗ ಶೋಭಾನೆ ಹೇಳ್ತಾ ಇದ್ರು. ಇಲ್ಲಿ ಅಶ್ವತ್ಥ ಪ್ರತಿಷ್ಠೆ ಆಗಿ ಇಲ್ಲಿ ದೇವರ ಪೂಜೆ ಆಗ್ತಾ ಇರುವಾಗ ಇಲ್ಲಿ ಭಜನೆ ಹೇಳ್ತಾ ಇದ್ರು. ಆಗ ಭಜನೆಯಲ್ಲಿ, ಶೋಭಾನೆಯಲ್ಲಿ ಅಥವಾ ಕೈ ಮುಗಿದು ನಿಂತವರು ಅದಕ್ಕೆ ನಾವು ಕನೆಕ್ಟ್ ಆದೆವು ಅಂತಾದರೆ ಅದರ ಪುಣ್ಯ ನಮಗೆ ಸಿಗುತ್ತದೆ. ಅದಕ್ಕೋಸ್ಕರ ಯೋಗ ಪ್ರಾಧಾನ್ಯ. ಯೋಗ ಅಂತ ಯೋಗ ಯಜ್ಞ ಅಂತ ಹೇಳೋದು ಪ್ರಧಾನ. ಮತ್ತು ಯೋಗ ಯಜ್ಞಕ್ಕೆ ಖರ್ಚಿಲ್ಲ. ಈಗ ಅಶ್ವತ್ಥ ಪ್ರತಿಷ್ಠೆ ಮಾಡಿಸಲಿಕ್ಕೆ ಸುಮಾರು ಖರ್ಚು ಬರ್ತದೆ. ಇಷ್ಟು ಮಂದಿ ಪುರೋಹಿತರನ್ನು ಸೇರಿಸಿ ಅವರಿಗೆಲ್ಲ ಸಂಭಾವನೆ ಕೊಟ್ಟು ಅದಕ್ಕಿದ್ದ ದ್ರವ್ಯಗಳನ್ನೆಲ್ಲ ತಯಾರು ಮಾಡಿ ಅಡಿಗೆಯವರಿಗೆ ಹೇಳಿ ಒಂದಷ್ಟು ಜನಕ್ಕೆ ಊಟ ಹಾಕಬೇಕಾದ್ರೆ ತುಂಬ ಖರ್ಚಿನ ಐಟಮು. ಹಾಗೆ ದ್ರವ್ಯ ಯಜ್ಞ ಅಂತ ಹೇಳೋದು ಖರ್ಚಿನ ಐಟಮು. ತಪೋಯಜ್ಞ ಅಂತ ಹೇಳಿದರೆ ನಾವು ಸುಮ್ಮನೆ ಇದ್ದರೆ ಸರಿ, ಅದಕ್ಕೆ ಫಲ ಸಿಗ್ತದೆ. ಎಷ್ಟು ಫಲ ಸಿಗ್ತದೆ ಅಂದರೆ ಸ್ವಲ್ಪ ಲಿಮಿಟೆಡ್ ಫಲ. ತಪೋಯಜ್ಞಕ್ಕೆ ಲಿಮಿಟೆಡ್ ಫಲ, ಯೋಗ ಯಜ್ಞಕ್ಕೆ ತುಂಬ ಫಲ. ನಾವು ಯಾವುದನ್ನು ನೋಡ್ತೇವೆ, ಸ್ವಾಮಿ ದೇವರೇ ಇದೆಲ್ಲ ನಿನಗೆ ಅರ್ಪಣೆ ಅಂತ ಹೇಳಿದರೆ ಅದೆಲ್ಲ ಕೃಷ್ಣಾರ್ಪಣದ ಫಲ ನಮಗೆ ಬಂದು ಬಿಡುತ್ತದೆ. ಕನಕದಾಸರದ್ದು ಕಥೆ ಇದೆ. ಕನಕದಾಸರು ಅಂದರೆ ವ್ಯಾಸತೀರ್ಥರ ಶಿಷ್ಯರು, ಪಟ್ಟ ಶಿಷ್ಯರು. ಒಂದು ಸಲ ವ್ಯಾಸರಾಯರು ಪೂಜೆಗೆ ತುಳಸಿ ತಂದರಂತೆ. ತುಳಸಿ ತಂದಾಗ ವ್ಯಾಸರಾಯರು ನೋಡಿದರು, ತುಳಸಿ ಹಾಕಬೇಕು, ದೇವರಿಗೆ ಹಾಕಬೇಕು. ತೊಳೆದು ಚಂದ ಮಾಡಿ ತಂದಿಟ್ಟಿದ್ದಾರೆ. ನೋಡ್ತಾರೆ. ನೋಡಿ ಅಲ್ಲಿ ಸಹಾಯಕರಿಗೆ ಹೇಳಿದ್ರಂತೆ, ಇದು ತುಳಸಿ ಆಗೋದಿಲ್ಲ, ಇದು ತುಳಸಿ ಬೇಡ, ನಿರ್ಮಾಲ್ಯ ಆಗಿದೆ ಅಂತ ಹೇಳಿದ್ರಂತೆ. ನಿರ್ಮಾಲ್ಯ ಆಗಿದೆ, ಬೇರೆ ತುಳಸಿ ಇಲ್ಲ ಸ್ವಾಮಿ, ನಾನೀಗ ಕೊಯ್ದು ತಂದದಷ್ಟೇ, ಕೊಯ್ದು ತೊಳೆದು ತಂದಿಟ್ಟಿದ್ದೇನೆ, ಮಡಿಯಲ್ಲಿ ತಂದಿಟ್ಟಿದ್ದೇನೆ ಅಂತ ಹೇಳಿದರು. ಇಲ್ಲ, ಎಲ್ಲಿಂದ ತಂದದ್ದು ನೀನು? ಅದು ಆ ಕಡೆ ಪೂರ್ವದಲ್ಲಿರುವ ತುಳಸಿ ತೋಟದಿಂದ ತಂದದ್ದು. ಅದಿಲ್ಲ, ಅದು ನಿರ್ಮಾಲ್ಯ ಆಗಿದೆ. ನಿರ್ಮಾಲ್ಯ ಆಗಿದೆ ಅಂದರೆ ಹೇಗೆ ನಿರ್ಮಾಲ್ಯ ಆದದ್ದು ಅಂದರೆ ಕನಕದಾಸರು ಆ ಕಡೆಯಿಂದ ತಿರುಗಾಟಕ್ಕೆ ಬರ್ತಾ ಇದ್ರು, ವಾಕಿಂಗ್ ಬರ್ತಾ ಇದ್ದವರು ತುಳಸಿ ನೋಡಿದ್ರಂತೆ. ತುಳಸಿ ಗಿಡದಲ್ಲಿ ತುಳಸಿ ಚಂದ ಪಚ್ಚೆ ಇತ್ತು. ನೋಡಿ ತುಂಬ ಸಂತೋಷ ಆಯಿತು ಅವರಿಗೆ. ವಿಠಲ ನಿನಗೆ ಅರ್ಪಣೆ ಅಂತ ಕೈ ಮುಗಿದ್ರು. ಯಾರು? ಕನಕದಾಸರು. ಅದು ನಿರ್ಮಾಲ್ಯ ಆಗೋಯ್ತು. ವ್ಯಾಸರಾಯರಿಗೆ ಗುರುಗಳಿಗೆ ದಿವ್ಯ ದೃಷ್ಟಿಯಲ್ಲಿ ಕಂಡಿತು. ಆಗ ಅದು ಯೋಗ ಯಜ್ಞ. ಯೋಗ ಅಂದರೆ ಆ ತುಳಸಿಗೂ ಕನಕದಾಸರಿಗೂ ವಿಠಲನಿಗೂ ಸಂಬಂಧ ಆಯಿತು. ಸಂಬಂಧ ಆದ ಕೂಡಲೇ ಅದು ಅರ್ಪಣೆ ಆಗಿ ಹೋಯಿತು ಅಂತ ಮತ್ತೆ ಬೇರೆ ತರಿಸಿ ಅದು ದಿವ್ಯ ದೃಷ್ಟಿಯಲ್ಲಿ ಒಳಗೆ ಗರ್ಭಗುಡಿಯಲ್ಲಿ ಕೂತಿದ್ದ ಗುರುಗಳಿಗೆ ಗೊತ್ತಾಯಿತು. ಇದು ಯೋಗ ಯಜ್ಞ. ಯೋಗ ಯಜ್ಞ ಅಂತ ಹೇಳಿದರೆ ನಾವು ಖರ್ಚಿಲ್ಲದೆ ಪುಣ್ಯ ಸಂಪಾದನೆ ಮಾಡುವ ಒಂದು ದಾರಿ. ಅದರ ಬಗ್ಗೆ ನಾವು ಏಕಾಗ್ರತೆ ಹೊಂದಿದರೆ, ಅದರ ವಿಚಾರಗಳನ್ನು ತಿಳ್ಕೊಂಡ್ರೆ ನಾವು ಯೋಗ ಯಜ್ಞಕ್ಕೆ ಬರುತ್ತೇವೆ. ಯೋಗ ಯಜ್ಞ ಮುಗೀತು ಅಂತಾದರೆ, ಯೋಗ ಯಜ್ಞ ಅಂತ ಹೇಳಿದರೆ ಕನೆಕ್ಟ್ ಆಗೋದು ಹೇಗೆ ಅಂತ ವಿಷಯ. ಅದನ್ನು 4ನೇ ಯಜ್ಞ ಹೇಳಿಕೊಡ್ತಾರೆ. ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ
ಗೀತೆಯಲ್ಲಿ ಹೇಳಿದರು, ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಕೊನೆಯಲ್ಲಿ ಎಲ್ಲವೂ ಕೂಡ ಜ್ಞಾನದಲ್ಲಿ ಪರ್ಯವಸಾನ ಆಗುತ್ತದೆ. ಈ ಜ್ಞಾನದಿಂದಾಗಿ ನಮಗೆ ಏನು ಸಿಗ್ತದೆ? ಜ್ಞಾನ ನಮಗೆ ಪುಣ್ಯವನ್ನು ಕೊಡುತ್ತದೆ. ಇಲ್ಲದಿದ್ದರೆ ಉಳಿದದ್ದೆಲ್ಲ ಲಿಮಿಟೆಡ್ ಪುಣ್ಯ. ಇದು ಅನ್ಲಿಮಿಟೆಡ್ ಪುಣ್ಯ ಸಿಗುವುದು ಜ್ಞಾನದಲ್ಲಿ ಮಾತ್ರ. ನಮಗೆ ಮೊಬೈಲ್ನಲ್ಲಿ ಕರೆನ್ಸಿ ಹಾಗೆ ಅಲ್ವಾ, ಅನ್ಲಿಮಿಟೆಡ್ ಡಾಟಾ ಅಂತ ಆದರೆ ನಾವು ಖುಷಿಯಲ್ಲಿ ತಗೊಳ್ತೇವೆ. ಇಲ್ಲದಿದ್ದರೆ ಎಷ್ಟು GB ಇದ್ದರೂ ಮೊಬೈಲು 4 ಸಲ ತಿರುಗಿಸುವಾಗ ಅದು ಖಾಲಿಯಾಗಿ ಹೋಗುತ್ತದೆ. ಆಗ ಅನ್ಲಿಮಿಟೆಡ್ ಅಂತ ಆದರೆ ನಮಗೆ ಸಂತೋಷ. ಅನ್ಲಿಮಿಟೆಡ್ ಆಗಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇರೋದು ಜ್ಞಾನ ಮಾತ್ರ ಅಂತ ಶಾಸ್ತ್ರ ಹೇಳುತ್ತದೆ. ಉಳಿದದ್ದು ಯಾವುದು ಕೂಡ ಉಳಿದದ್ದಕ್ಕೆಲ್ಲ ಒಂದು ಲಿಮಿಟ್ ಇರ್ತದೆ. ಲಿಮಿಟು ಅಂದರೆ ನಮಗೆ ಲಾಡು ಹೋಳಿಗೆ ಅಂದರೆ ತುಂಬ ಇಷ್ಟ, ಅಥವಾ ಪಾಯಸ, ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಎಷ್ಟು ತಿನ್ನಬಹುದು? ಪಾತ್ರದಲ್ಲಿ ಇದ್ದಷ್ಟು ತಿನ್ನಬಹುದು. ಒಂದು ಲಿಮಿಟು, ಅದಕ್ಕಿಂತ ಜಾಸ್ತಿ ಅದು ಖಾಲಿ ಆದರೆ ಮತ್ತೆ ತಿನ್ನಲಿಕ್ಕೆ ಸಿಗೋದಿಲ್ಲ. ಮತ್ತೆ ಮಾರನೇ ದಿನ ಆಯಿತು ಅಥವಾ ಇನ್ನೊಂದು ಸಲ ಮಾಡಿದಾಗ ತಿನ್ನಬೇಕು. ಇನ್ನೊಂದು ಲಿಮಿಟ್ ಉಂಟು, ನಮ್ಮ ಹೊಟ್ಟೆಗೆ ಎಷ್ಟು ಹಿಡಿಯುತ್ತದೆ ಅಷ್ಟನ್ನು ತಿನ್ನಬಹುದು, ಅದು ಒಂದು ಲಿಮಿಟು. ಎಷ್ಟು 2 ನಮೂನೆ ಲಿಮಿಟ್ ಉಂಟು. ಎಷ್ಟು ಉಂಟು ಹೊರಗಡೆ ಅಷ್ಟನ್ನು ತಿನ್ನಬಹುದು. ನಮಗೆ ಎಷ್ಟು ಸಾಧ್ಯ ಉಂಟು ತಿನ್ನಲಿಕ್ಕೆ ಅಷ್ಟನ್ನು ತಿನ್ನಬಹುದು. ತಿನ್ನುವಾಗ ಅದು ಪ್ರಾಯಕ್ಕೆ ಸರಿಯಾಗಿ, ಸಮಯಕ್ಕೆ ಸರಿಯಾಗಿ ವ್ಯತ್ಯಾಸ ಆಗ್ತಾ ಇರ್ತದೆ. 20 ವರ್ಷ ಪ್ರಾಯದಲ್ಲಿ ಎಷ್ಟು ಬೇಕಾದರೂ ತಿನ್ನಬಹುದು, 30 ವರ್ಷ ಪ್ರಾಯದಲ್ಲಿಯೂ ಎಷ್ಟು ಬೇಕಾದರೂ ತಿನ್ನಬಹುದು, 40ರಲ್ಲಿಯೂ ಕೆಲವರಿಗೆ ಎಷ್ಟು ಬೇಕಾದರೂ ತಿನ್ನಬಹುದು ಅಂತ ಹೇಳುವ ಯೋಗ ಇರ್ತದೆ. ಮತ್ತು 50 ಆಗುವಾಗ ಸ್ವಲ್ಪ ಲಿಮಿಟಿನಲ್ಲಿ ತಿನ್ನಬೇಕು ಅಂತ ನಾವೇ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ಯಾವತ್ತಾದರೂ ಒಂದು ದಿವಸ ತಿಂತೇವೆ, ತಿಂದದ್ದು ಅಜೀರ್ಣ ಆಗುತ್ತದೆ. ಅಜೀರ್ಣ ಆದಾಗ ಡಾಕ್ಟ್ರೊಂದಿಗೆ ಹೋಗುತ್ತೇವೆ. ಡಾಕ್ಟ್ರು ಕೇಳ್ತಾರೆ ಏನು ತಿಂದ್ರಿ ಅಂತ, ಆಗ ಮಾತ್ರೆ ಕೊಡ್ತಾರೆ. ಅದು ಜಾಸ್ತಿ ಆಯಿತು ಮತ್ತು ಡಾಕ್ಟ್ರು ಹೇಳಿದ್ದನ್ನು ಕೇಳಲಿಲ್ಲ ಅಂತ ಆದರೆ ಮತ್ತೊಂದೇನಾದರೂ ಒಂದು ಶುರುವಾಗುತ್ತದೆ. ಹಾಗಾಗಿ 50 ಆಯಿತು 60 ಆಯಿತು ಅಂತಾದಾಗ ನಮ್ಮದೊಂದು ಲಿಮಿಟು ಬರ್ತದೆ. ಆಗ ಆ ಲಿಮಿಟ್ ಇಲ್ಲದೆ ನಾವು ತಗೊಳ್ಳಿಕ್ಕೆ ಸಾಧ್ಯ ಇರೋದು ಯಾವುದು ಅಂತ ಹೇಳಿದರೆ ಜ್ಞಾನ ಮಾತ್ರ. ಆಗ ಜ್ಞಾನವನ್ನು ಮಾತ್ರ ನಾವು ಲಿಮಿಟ್ ಇಲ್ಲದೆ ಅನ್ಲಿಮಿಟೆಡ್ ಆಗಿ ತಗೊಳ್ಳಬಹುದು. ಎಷ್ಟು ಬೇಕಾದರೂ ಜ್ಞಾನ ಇರುತ್ತದೆ ಹೊರಗಡೆ. ಹಾಗೆ ನಮಗೂ ಕೂಡ ಎಷ್ಟು ಬೇಕಾದರೂ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇರುತ್ತದೆ. ಹಾಗೆ ಹೊರಗಡೆ ಎಷ್ಟು ಬೇಕಾದರೂ ಜ್ಞಾನ ಇದೆ ಅಂತ ಹೇಳಿದರೆ ಹೇಗೆ? ನಾವೀಗ ಇಂಟರ್ನೆಟ್ ಓಪನ್ ಮಾಡಿದರೆ ಅದು ಬರ್ತಾ ಇರ್ತದೆ, ಯಾವುದು ಬೇಕಿದ್ರೂ ಕೇಳಿದರೂ ಹೇಳ್ತದೆ. ಅದು ಹೇಗೆ? ಅದು ಈಗಿನ ಇಂಟರ್ನೆಟ್ಟು. ನಾವೀಗ ಮೊಬೈಲ್ನಲ್ಲಿ ಅದು ಸರ್ಚ್ ಮಾಡಿತು ಅಂತಾದರೆ ಯಾವುದು ಬೇಕಿದ್ರೂ ನಮಗೆ ಮಾಹಿತಿ ಸಿಗ್ತದೆ. ಈ ವ್ಯವಸ್ಥೆ ಮುಂಚೆಯೂ ಇತ್ತು, ಮುಂಚೆ ಇತ್ತು, ಈಗಲೂ ಇದೆ. ಅದಕ್ಕೆ ಏನು ಹೇಳಿದರು? ಆ ಜ್ಞಾನಕ್ಕೆ ವೇದ ಅಂತ ಹೇಳಿದರು. ಪ್ರತ್ಯಕ್ಷೇಣ ಅನುಮಾನೇನ ಯಸ್ತುಪಾಯೋ ನ ಬುಧ್ಯತೆ ಏನಂ ವಿದಂತಿ ವೇದೇನ ತಾವದ್ವೇದಸ್ಯ ವೇದತ. ಪ್ರತ್ಯಕ್ಷವಾಗಿ ಮತ್ತು ಅನುಮಾನದಿಂದ, ಒಂದು ಪ್ರತ್ಯಕ್ಷ ಕಂಡ್ರೆ ನಮಗೊಂದು ಜ್ಞಾನ ಸಿಗ್ತದೆ, ಮತ್ತೊಂದು ತರ್ಕದಿಂದ, ಅನುಮಾನದಿಂದ ತರ್ಕದಿಂದ ಒಂದು ಜ್ಞಾನ ಸಿಗ್ತದೆ. ಈ ಪ್ರತ್ಯಕ್ಷ ತರ್ಕ ಎರಡಕ್ಕೂ ಸಿಕ್ಕದೇ ಇರೋದು ತುಂಬ ಬಗೆ ಉಂಟು. ಆಗ ಅದನ್ನೆಲ್ಲ ತಿಳ್ಕೊಳ್ಳುವ ದಾರಿ ಯಾವುದು ಅಂತ ಹೇಳಿದರೆ ವೇದ. ಅದನ್ನು ಮೂಲ ಜ್ಞಾನ ಅಂತ ಹೇಳಿದ್ರು. ನಾವೀಗ ಅಶ್ವತ್ಥ ಮರವನ್ನು ನಟ್ಟು ಅದಕ್ಕೆ ಪ್ರತಿಷ್ಠೆ, ಉಪನಯನ, ಮದುವೆ ಎಲ್ಲ ಮಾಡಿ ಆ ಮದುವೆಯ ಊಟ ಮಾಡಲಿಕ್ಕೆ ನಾವೀಗ ಕೂತಿದ್ದೇವೆ. ಅಶ್ವತ್ಥ ಅಂದರೆ ಹೇಗಿರ್ತದೆ ನಮಗೆ ಗೊತ್ತಿರ್ತದೆ. ಆದರೆ ಅಶ್ವತ್ಥ ಇರಲಿ, ನಮ್ಮ ಮನೆ ಒಂದು ತುಳಸಿ ಕಟ್ಟೆ ಇದೆ, ಆ ತುಳಸಿ ಕಟ್ಟೆಯಲ್ಲಿ ಒಂದು ತುಳಸಿ ಇದೆ. ಅದರ ವಿಚಾರ ನಮಗೆ ಪೂರ್ಣ ಗೊತ್ತಿರ್ತದ ಅಂದರೆ ಗೊತ್ತಿರೋದಿಲ್ಲ. ಯಾಕೆ? ಅದರಲ್ಲಿ ಎಲೆ ಎಷ್ಟು ಅಂತ ಪಕ್ಕ ಕೇಳಿದರೆ ನಿಮ್ಮದೇ ಮನೆಯ ತುಳಸಿ, ನೀವೇ ನಟ್ಟದ್ದು, ನಿತ್ಯ ನೀರು ಹಾಕ್ತೀರಿ, ಎಲೆ ಎಷ್ಟುಂಟು ಅಂತ ಕೇಳಿದರೆ ನಮಗೆ ಗೊತ್ತಿರೋದಿಲ್ಲ. ಆಗ ಗೊತ್ತಿಲ್ಲದ ವಿಷಯಗಳು ತುಂಬ ಇರುತ್ತವೆ. ಗೊತ್ತಿಲ್ಲದ ವಿಷಯಗಳು ಅಷ್ಟು ಮಾತ್ರ ಅಲ್ಲ, ಅದು ದಿನ ದಿನ ಬೆಳೆಯೋದು ಹೇಗೆ, ಬೆಳೆಯೋದು ಯಾಕೆ, ನಾವು ದಿನ ದಿನ ವ್ಯತ್ಯಾಸ ಆಗೋದು ಹೇಗೆ. ಈಗ ಒಂದು ಮಗು ಹುಟ್ಟಿದ ಮಗು ಬೆಳೆಯೋದು ಹೇಗೆ. ಒಬ್ಬರು ಮುದುಕರು ಇದ್ದರು, ಅವರು ಸತ್ತದ್ದು ಹೇಗೆ. ಆಗ ಇದೆಲ್ಲ ಕ್ವಶನ್ಸು. ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಂಥದ್ದೇ ಜ್ಞಾನ, ಉಳಿದದ್ದೆಲ್ಲ ಜ್ಞಾನ ಅಲ್ಲ. ಆಗ ಮನುಷ್ಯ ಹುಟ್ಟಿದ್ದು ಯಾಕೆ, ಸತ್ತದ್ದು ಯಾಕೆ, ಅದೆಲ್ಲ ಇಂಟರ್ನೆಟ್ ಓಪನ್ ಮಾಡಿ ಸರ್ಚ್ ಮಾಡಿದರೆ ನಮಗೆ ಉತ್ತರ ಸಿಗೋದಿಲ್ಲ. ಆಗ ಉಳಿದದಕ್ಕೆಲ್ಲ ಉತ್ತರ ಸಿಗ್ತದೆ. ಯಾಕೆ ಇದಕ್ಕೆ ಯಾಕೆ ಉತ್ತರ ಸಿಗೋದಿಲ್ಲ? ಯಾಕಂದರೆ ಇದು ಯಾರಿಗೂ ಗೊತ್ತಿಲ್ಲ. ಯಾಕೆ? ಇಂಟರ್ನೆಟ್ಟಿನಲ್ಲಿ ಸಿಗುವ ಜ್ಞಾನ ಏನಿದ್ರೂ ಕೂಡ ಅದು
ಇದು ಮನುಷ್ಯ ನಿರ್ಮಿತ. ಯಾರೋ ಒಬ್ಬರು ಅಪ್ಲೋಡ್ ಮಾಡಿದ್ದಾರೆ, ನಮ್ಮಂಥವರೇ 2 ಕೈ 2 ಕಾಲು 1 ಮಿದುಳು ಇರುವಂಥವರು ಯಾರೋ ಅಪ್ಲೋಡ್ ಮಾಡಿದ್ದನ್ನು ಆ ಇಂಟರ್ನೆಟ್ ನಮಗೆ ಹೇಳುತ್ತದೆ. ಆದರೆ ಈ ಮನುಷ್ಯನಿಗೆ ಗೊತ್ತಿಲ್ಲದಂತಹದ್ದು ಒಂದು ಜ್ಞಾನ ಇರುತ್ತದೆ. ನಮಗೆ ಪ್ರತಿಯೊಂದು ಕೂಡ ಏನು ಕೆಲಸ ಮಾಡುತ್ತೇವೆ, ನಾವೀಗ ಉಸಿರಾಟ ಮಾಡ್ತಾ ಇದ್ದೇವೆ ಅಂತಾದರೆ ಆ ಉಸಿರಾಟ ನಾವು ಉದ್ದೇಶಪೂರ್ವಕ ಮಾಡ್ತಾ ಇರೋದಲ್ಲ. ಶ್ವಾಸ ತಗೊಳ್ತಾ ಇದ್ದೇವೆ, ಶ್ವಾಸ ಬಿಡ್ತಾ ಇದ್ದೇವೆ. ಅದು ದಿವಸಕ್ಕೆ 72,000 ಸಲ ಉಸಿರಾಟ ಆಗುತ್ತದೆ ಅಂತ ಶಾಸ್ತ್ರ ಹೇಳೋದು. ಅದು ಹತ್ರ ಇವತ್ತಿನ ವ್ಯವಸ್ಥೆಗೂ ಎನಾಟಮಿಗೂ ಸರಿ ಹೋಗ್ತದೆ. ಅಷ್ಟು ಸಲ ಉಸಿರಾಟ ತಗೊಳ್ತಾ ಇದ್ದೇವೆ. ನಾವು ಉಸಿರಾಟ ಮಾಡ್ತಾ ಇದ್ದೇವೆ ಅಂದರೆ ಉಸಿರಾಟ ಮಾಡ್ತಾ ಇರೋದು ನಾವು ಹೌದಾ? ಉಸಿರಾಟ ಮಾಡ್ತಾ ಇರೋದು ನಾವು ಹೌದಾ? ಅಲ್ಲ. ಯಾಕೆ? ನಾವು ಉಸಿರಾಟ ಮಾಡ್ತಾ ಇರೋದು ಅಂತ ಆದರೆ ನಮಗೆ ಉಸಿರಾಟವನ್ನು ನಿಲ್ಲಿಸಲಿಕ್ಕೆ ಗೊತ್ತಿರಬೇಕು. ಉಸಿರಾಟ ನಿಂತರೆ ಮತ್ತೆ ಪುನಃ ಪ್ರಾರಂಭ ಮಾಡಲಿಕ್ಕೆ ಗೊತ್ತಿರಬೇಕು. ಇಲ್ಲದಿದ್ದರೆ ಉಸಿರಾಟ ನಾವು ಮಾಡೋದು ಅಂತ ಹೇಗೆ ಹೇಳೋದು? ಈಗ ನಾವು ನಡೀತಾ ಇದ್ದೇವೆ, ಸರಿ, ನಡೆಯೋದನ್ನು ನಿಲ್ಲಿಸಲಿಕ್ಕೆ ನಮಗೆ ಗೊತ್ತಿದ್ದರೆ, ನಿಂತ ಮೇಲೆ ಮತ್ತೆ ನಡೀಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ನಮಗೆ ಗೊತ್ತಿದ್ದರೆ ನಾವು ನಡೀತಾ ಇದ್ದೇವೆ ಅಂತ ಹೇಳಬಹುದು. ಊಟ ಮಾಡ್ತಾ ಇದ್ದೇವೆ, ಊಟ ನಿಲ್ಲಿಸಲಿಕ್ಕೆ ನಮಗೆ ಗೊತ್ತಿದ್ದರೆ, ಮತ್ತೊಮ್ಮೆ ಊಟ ಶುರು ಮಾಡಲಿಕ್ಕೆ ಗೊತ್ತಿದ್ದರೆ ಕೈಯಿಂದ ಬಾಯಿಗೆ ಮತ್ತೆ ವಾಪಸ್ಸು ಕೈಯಿಂದ ಬಾಯಿಗೆ ಕೊಡ್ತಾ ಇದ್ರು ಊಟ ಅಂತ ಆಗುತ್ತದೆ. ಅದು ನಾವು ಮಾಡೋದು ಹೌದು. ಆದರೆ ಉಸಿರಾಟ ನಿಲ್ಲಿಸಲಿಕ್ಕೂ ನಮಗೆ ಗೊತ್ತಿಲ್ಲ, ಉಸಿರಾಟ ನಿಂತದ್ದನ್ನು ಮತ್ತೆ ಪ್ರಾರಂಭ ಮಾಡಲಿಕ್ಕೂ ನಮಗೆ ಗೊತ್ತಿಲ್ಲ. ಹಾಗಾದರೆ ಉಸಿರಾಟ ಮಾಡ್ತಾ ಇರೋದು ನಾವಲ್ಲ ಅಂತ. ಹಾಗೆ ಅದಕ್ಕೆ ರಿಫ್ಲೆಕ್ಸ್ ಆಕ್ಷನ್ಸ್ ಅಂತ 2 ರೀತಿಯ ಕೆಲಸಗಳನ್ನು ನಾವು ಮಾಡುತ್ತೇವೆ. ಒಂದು ನಮಗೆ ಗೊತ್ತಿದ್ದು ಬುದ್ಧಿಪೂರ್ವಕವಾಗಿ ಮಾಡುವಂತಹ ಕೆಲಸಗಳು ಅಂತ ಒಂದು ವರ್ಗ. ತಿನ್ನೋದು, ಕುಡಿಯೋದು, ಓಡೋದು, ಹಾಡೋದು ಎಲ್ಲವೂ ಕೂಡ ಬಂತು. ಇನ್ನು ನಮಗೆ ಗೊತ್ತಿಲ್ಲದೆ ಮಾಡ್ತಾ ಇರುವಂತಹ ಕೆಲಸಗಳು ಅಂತ ಇನ್ನೊಂದು ವರ್ಗ. ಆಗ ಉಸಿರಾಟ, ಜೀರ್ಣಕ್ರಿಯೆ, ಜೀರ್ಣ ಹಾಗೆ ಅಲ್ವಾ, ಖೀರು ಪಾಯಸ ತುಂಬ ಚಂದ, ತುಂಬ ಇಷ್ಟ ಅಂತ ಹೇಳಿ ಎಷ್ಟು ತಿನ್ಬೋದು ಅಂತ ನಾವು ಡಿಸೈಡ್ ಮಾಡಲಿಕ್ಕಿಲ್ಲ. ಅದು ಹೊಟ್ಟೆಯ ಹತ್ರ ನಾವು ಕೇಳಬೇಕು. ನಾವು ಕೇಳದೆ ತಿಂದರೆ, ಹೊಟ್ಟೆಯ ಹತ್ರ, ನಾಲಿಗೆಯ ಹತ್ರ ನಾವು ಕೇಳದೆ ತಿಂದರೆ ಅದು ಹೇಳ್ತದೆ ನನಗೆ ಜಾಸ್ತಿ ಆಗ್ತಾ ಇದೆ, ಹೀಗೆ ಮಾಡಬೇಡ. ಮತ್ತು ತಿಂದರೆ ಏನಾಗುತ್ತದೆ ನಮಗೆ ಗೊತ್ತುಂಟು, ಅದು ವಾಪಸ್ ಬರ್ತದೆ, ಬಾಯಿಯಿಂದ ವಾಪಸ್ ಬಂದು ವಾಂತಿ ಆಯಿತು ಅಂತ ಆಗ್ತದೆ. ಆಗ ನಮ್ಮ ಸ್ವಾಧೀನ ಇಲ್ಲದ ಕೆಲಸಗಳು, ನಮ್ಮ ಸ್ವಾಧೀನ ಇರುವ ಕೆಲಸಗಳು ಅಂತ 2 ವರ್ಗ. ಈ ಸ್ವಾಧೀನ ಇಲ್ಲದ ಕೆಲಸಗಳ ಬಗ್ಗೆ ಮನುಷ್ಯನಿಗೆ ಜ್ಞಾನ ಇಲ್ಲ ಅಂತ ಹೇಳೋದು ವಿಷಯ. ಆಗ ಆ ಸ್ವಾಧೀನ ಇಲ್ಲದ ವಿಷಯಗಳು ಯಾರ ಸ್ವಾಧೀನ ಇರೋದು ಅಂತ ಹೇಳೋದನ್ನು ಶಾಸ್ತ್ರ ಅಂತ ಹೇಳಿದರು. ಅದಕ್ಕೋಸ್ಕರ ಪ್ರತ್ಯಕ್ಷೇಣ ಅನುಮಾನೇನ ಯಸ್ತೂಪಾಯೋ ನ ಬುಧ್ಯತೆ ಏನಂ ವಿದಂತಿ ವೇದೇನ ತಾವದ್ ವೇದಸ್ಯ ವೇದತ. ವೇದ, ಜ್ಞಾನ, ಶಾಸ್ತ್ರ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಗೊತ್ತಿಲ್ಲದೆ ಇರೋದನ್ನು ತಿಳಿಸಿಕೊಡುವಂತಹ ಶಾಸ್ತ್ರ. ಮನುಷ್ಯನಿಗೆ ಗೊತ್ತಿಲ್ಲದನ್ನು ಹೇಗೆ ತಿಳಿಸಿಕೊಡುತ್ತದೆ? 72,000 ಸಲ ನೀವು ಉಸಿರಾಟ ಮಾಡುತ್ತೀರಿ, ಅದರಲ್ಲಿ 36,000 ನಾಡಿಗಳು ಎಡಭಾಗದ್ದು, 36,000 ನಾಡಿಗಳು ಬಲಭಾಗದ್ದು, 36,000 ಸಲ ತಗೊಳ್ತೀರಿ, 36,000 ಸಲ ಹೊರಗೆ ಬಿಡ್ತೀರಿ. ಅದರಲ್ಲಿ ಒಂದು ಶಬ್ದ ಬರುತ್ತದೆ, ಅದನ್ನೆಲ್ಲ ಮಾಡುವಂಥದ್ದು ಪ್ರಾಣದೇವರು. ಇಷ್ಟನ್ನ ದೇವರು ನಮಗೆ ಶಾಸ್ತ್ರದ ಮುಖಾಂತರ ಹೇಳಿಕೊಟ್ರು. ಇದು ಜ್ಞಾನದ ಆರಂಭ. ದೇವರ ಭಯವೇ ಜ್ಞಾನದ ಆರಂಭ ಅಂತ ಹೇಳಿದ ಹಾಗೆ. ಆಗ ಜ್ಞಾನ ಶುರುವಾಗೋದು ನಾವು ಉಸಿರಾಟ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣಃ ಪ್ರಥಮ ಪ್ರೈತಿಯುಕ್ತಃ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರ ಕಪುದೇವೋ ಯುನಕ್ತಿ. ಅದನ್ನು ಉಪನಿಷತ್ತು ಇದೇ ಪ್ರಶ್ನೆ ಕೇಳುತ್ತದೆ. ಕೇನ ಪ್ರಾಣಃ ಪ್ರಥಮ ಪ್ರೀತಿಯುಕ್ತಃ, ಉಸಿರಾಟವನ್ನು ಯಾರು ಮಾಡ್ತಾ ಇದ್ದಾರೆ? ಚಕ್ಷುಶ್ರೋತ್ರಂ ಕಪುದೇವೋ ಯುನಕ್ತಿ, ಕಣ್ಣು ನೋಡುತ್ತದೆ, ಕಿವಿ ಕೇಳುತ್ತದೆ. ಅದು ಕಣ್ಣು ಕಾಣದವರಿಗೂ ಕಣ್ಣಿರುತ್ತದೆ, ಕಿವಿ ಕೇಳದವರಿಗೆ ಕಣ್ಣು, ಕೆಲವರಿಗೆ ಸ್ವಲ್ಪ ಕಣ್ಣು ಕಾಣದವರಿಗೆ ವಿಕಾರವಾಗಿ ಇರಬಹುದು, ಕೆಲವರಿಗೆ ಅದರ ಮಧ್ಯದ ಬಿಂಬ ಇರೋದಿಲ್ಲ, ಕೆಲವರಿಗೆ ಮುಚ್ಚಿಕೊಂಡಿರುತ್ತದೆ, ಅರ್ಧ ತೆರೆದಿರ್ತದೆ. ಸರಿ, ಕಿವಿ ಕೇಳದವರಿಗೂ ಕಿವಿ ಇರುತ್ತದೆ ಅಲ್ವಾ? ಆಗ ಕಿವಿ ಕೇಳೋದಿಲ್ಲ ಅಂತ ಹೇಳಬೇಕು, ಕಿವಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಕಿವಿ ಎಲ್ಲರಿಗೂ ಇರ್ತದೆ, ಕಿವಿ ವರ್ಕ್ ಆಗೋದಿಲ್ಲ ಅಂತ ಅರ್ಥ. ಕಣ್ಣು ವರ್ಕ್ ಆಗೋದಿಲ್ಲ, ಕಿವಿ ವರ್ಕ್ ಆಗೋದಿಲ್ಲ. ಕೈಕಾಲು ಚಕ್ಷುಶ್ರೋತ್ರ ಕಪುದೇವೋ ಯುನಕ್ತಿ. ಆಗ ಕಣ್ಣಿಗೆ ನೋಡುವ
ಶಕ್ತಿ, ಕಿವಿಗೆ ಕೇಳುವ ಶಕ್ತಿ, ಇಂಥದ್ದೆಲ್ಲ ಇಂದ್ರಿಯಗಳ ಶಕ್ತಿ. ಪ್ರತಿಷ್ಠೆಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದರೆ, ನಾವು ಈ ಅತೀಂದ್ರಿಯವಾದ ನಮ್ಮ ಸ್ವಾಧೀನದಲ್ಲಿರುವಂತಹ ಕೆಲವು ವಸ್ತುಗಳು, ನಮ್ಮ ಸ್ವಾಧೀನ ಇರುವಂತಹ ಕೆಲವು ಕ್ರಿಯೆಗಳು, ಮತ್ತೆ ನಮ್ಮ ಸ್ವಾಧೀನ ಇಲ್ಲದ ವಸ್ತುಗಳು, ಸ್ವಾಧೀನ ಇಲ್ಲದ ಕ್ರಿಯೆಗಳು ಅಂತ ಎರಡು ವಿಭಾಗ ಅಂತ ನಮಗೆ ಇಷ್ಟು ಮಾತಾಡುವಾಗ ಅಂದಾಜಾಯಿತು. ಆಗ ನಮ್ಮ ಸ್ವಾಧೀನ ಇಲ್ಲದ ಕ್ರಿಯೆಗಳು, ನಮ್ಮ ಸ್ವಾಧೀನ ಇಲ್ಲದ ವಸ್ತುಗಳು ಯಾರ ಸ್ವಾಧೀನ ಇವೆ ಅಂತ ಹೇಳಿದ್ರೆ, ಶಾಸ್ತ್ರ ಹೇಳೋದು ದೇವರ ಸ್ವಾಧೀನದಲ್ಲಿದೆ. ಆಗ ತೇನ ವಿನ ತೃಣಮಪಿ ನ ಚಲತಿ. ಆಗ ಒಂದು ಹುಲ್ಲು ಕಡ್ಡಿ ಕೂಡ ದೇವರ ಶಕ್ತಿ ಇಲ್ಲದೆ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ದೇವರು ಅಂತ ಹೇಳಿದರೆ ಆಯಿತು, ದೇವರ ಶಕ್ತಿಯಿಂದ ಇದೆಲ್ಲ ನಡೀತಾ ಇದೆ, ಅಷ್ಟನ್ನು ಒಪ್ಪಿಕೊಳ್ಳುವ ಅಂತ. ಅಷ್ಟಕ್ಕೆ ಬಿಟ್ಟರೆ ಆಗೋದಿಲ್ಲ. ಮತ್ತು ಪ್ರಶ್ನೆ ಕೇಳಬೇಕಾದ್ರೆ, ದೇವರು ಹಾಗಾದರೆ ಎಲ್ಲಿದ್ದಾರೆ? ದೇವರು ಎಲ್ಲಿದ್ದಾರೆ ಕೇಳಿದರೆ, ದೇವರು ಎಲ್ಲಿಯೋ ಪರಲೋಕದಲ್ಲಿ ಕೂತ್ಕೊಂಡು ನಮ್ಮನ್ನೆಲ್ಲ ಇನ್ಚಾರ್ಜ್ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಧರ್ಮ ಆಗೋದಿಲ್ಲ, ಅದು ಹಿಂದೂ ಧರ್ಮ ಆಗೋದಿಲ್ಲ. ಹಿಂದೂ ಧರ್ಮದಲ್ಲಿ ದೇವರಿಗೆ ಎಲ್ಲ ಗೊತ್ತಿದೆ, ದೇವರು ಸರ್ವಶಕ್ತ, ಹಾಗಾಗಿ ಏನು ಬೇಕಿದ್ರೂ ಮಾಡಲಿಕ್ಕೆ ದೇವರಿಗೆ ಸಾಧ್ಯ ಉಂಟು, ಅದು ಸರಿ. ಮತ್ತು ದೇವರಿಗೆ ಎಲ್ಲ ಗೊತ್ತಿದೆ, ದೇವರಿಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ, ಅದು ಸರಿ. ಎರಡೇ ಇಟ್ಟುಕೊಂಡ್ರೆ ನಮ್ಮ ಧರ್ಮಕ್ಕೂ ಪರಧರ್ಮಕ್ಕೂ ವ್ಯತ್ಯಾಸ ಇಲ್ಲ ಅಂತ ವಿಷಯ, ಅದು ತರ್ಕಬದ್ಧ ಆಗೋದಿಲ್ಲ. ಆಗ ದೇವರಿಗೊಂದು ಎಲ್ಲಿಯೋ ಒಂದು ಜಾಗ, ಅಲ್ಲಿ ಒಂದು ಅರಮನೆ, ಆ ಅರಮನೆಯಲ್ಲಿ ದೇವರಿದ್ದಾರೆ, ಅಲ್ಲಿ ಕೂತ್ಕೊಂಡು CCTV ಹಾಕಿಕೊಂಡು ನಾವು ಮಾಡೋದನ್ನೆಲ್ಲ ನೋಡ್ತಾ ಇದ್ದಾರೆ. ನಾವು ಪೂಜೆ ಮಾಡೋದೆಲ್ಲ ಲೆಕ್ಕ ಇಡಬೇಕು, ಜಪ ಮಾಡೋದೆಲ್ಲ ದೇವರಿಗೆ ಲೆಕ್ಕ ಇಡಬೇಕು, ಎಷ್ಟು ಪುಣ್ಯ ಆಯಿತು ಎಷ್ಟು ಪಾಪ ಆಯಿತು. ಅಲ್ಲಿ ಕೂತ್ಕೊಂಡು ದೇವರು ಹೇಗೆ ನೋಡ್ತಾ ಇದ್ದಾರೆ ಅಂತ ಅದಕ್ಕೆ ಉತ್ತರ ಸಿಗೋದಿಲ್ಲ. ಒಂದು ಪ್ರಶ್ನೆಯೇ, ಎಲ್ಲಿಯೋ ದೇವರು ಇದ್ದಾರೆ ಅಂತ, ಎಲ್ಲಿಯೋ ಮೇಲೆ ಇದ್ದಾರೆ ಅಂತ ತೋರಿಸೋದು. ಎಲ್ಲಿದ್ದಾರೆ ದೇವರು ಕೇಳಿದರೆ ಮೇಲೆ ತೋರಿಸುವ ಅಂತ. ಅಂದರೆ ಕೆಳಗೆ ತೋರಿಸಿದರೆ ಆಗೋದಿಲ್ಲ, ಕೆಳಗೆ ನಮ್ಮದೇ ಜಾಗ ಇರುತ್ತೆ. ಹಾಗಾಗಿ ದೇವರು ಎಲ್ಲಿದ್ದಾರೆ ಅಂತ ಕೇಳಿದರೆ ಮೇಲೆ ತೋರಿಸೋದು. ಮೇಲೆ ಇದ್ದವ ಉಪರ್ವಾಲ ದೇಖ್ತಾರೆ, ಮೇಲೆ ಇದ್ದವ ನೋಡ್ತಾ ಇದ್ದಾನೆ. ಆಗ ಮೇಲೆ ಕೂತು ನೋಡೋದು ಎಷ್ಟು ನೋಡ್ಬೋದಪ್ಪ. ನಾವೀಗ ಬಾಗಿಲು ಹಾಕಿ ಕೂತ್ರೆ ದೇವರಿಗೆ ಹೇಗೆ ಗೊತ್ತಾಗ್ತದೆ? ಏನೋ ಗುಟ್ಟಿನಲ್ಲಿ ಒಂದು ತಪ್ಪು ಕೆಲಸ ಮಾಡುತ್ತೇವೆ, ಯಾರಿಗೋ ಒಂದು ಹೊಡೆಯುತ್ತೇವೆ, ಹೊಡೆದು ಅವನನ್ನು ಕೊಂದು ಹಾಕಿದೆವು, ದೇವರಿಗೆ ಹೇಗೆ ಕಾಣ್ತದೆ? ದೇವರು ನೋಡಲಿಕ್ಕೆ ಸಾಧ್ಯ ಇಲ್ಲ. ದೇವರು ಎಲ್ಲಿರೋದು? ಮೇಲೆ ಅಲ್ವ ಇರೋದು. ಇಲ್ಲಿ ಕೆಳಗಡೆ ಆದದ್ದೆಲ್ಲ ದೇವರಿಗೆ ಹೇಗೆ ಗೊತ್ತಾಯಿತು ಅಂತ ವಿಷಯ. ಆಗ ನಮ್ಮಲ್ಲಿ ಸರ್ವಜ್ಞ ಸರ್ವಶಕ್ತ ಇದ್ದ ಹಾಗೆ ಸರ್ವವ್ಯಾಪಿ. ಆಗ ದೇವರು ಎಲ್ಲ ಕಡೆ ಇದ್ದಾನೆ. ಆಗ ದೇವರು ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದರೆ ಸರಿ, ಉಸಿರಾಟ ಮಾಡುವ ಹೊತ್ತಿಗೆ ಪ್ರಾಣದೇವರು ಒಳಗಡೆ ಇದ್ದು ಉಸಿರಾಟ ಮಾಡಿಸ್ತಾ ಇದ್ದಾರೆ. ನಾವು ಊಟ ಮಾಡಿದೆವು, ಊಟ ಮಾಡಿದ ಮೇಲೆ ವೈಶ್ವಾನರ ರೂಪದಲ್ಲಿ, ಅಗ್ನಿಯ ರೂಪದಲ್ಲಿ ದೇವರು ನಮ್ಮ ಹೊಟ್ಟೆಯ ಒಳಗೆ ಇದ್ದುಕೊಂಡು ಜೀರ್ಣವನ್ನು ಮಾಡುತ್ತಾರೆ. ಹೊಟ್ಟೆಯ ಒಳಗೆ ಒಂದು ಅಗ್ನಿ ಉಂಟು, ಅದು ಗೊತ್ತಿರ್ತದೆ ಎಲ್ಲರಿಗೂ. ಹೊಟ್ಟೆ ಬಂಜಿ ಉರಿ ಬರ್ತದೆ. ಆಗ ಹಸಿವು ಜೋರಾದರೆ ಅಲ್ಲಿ ಆ್ಯಸಿಡ್ ಪ್ರೊಡ್ಯೂಸ್ ಆಗ್ತದೆ. ಅದಕ್ಕೆ ಮತ್ತೆ ಹಸಿವಾದ ಹೊತ್ತಿಗೆ ಊಟ ಹಾಕದಿದ್ದರೆ ಗ್ಯಾಸ್ಟ್ರಿಕ್ ಶುರುವಾಗ್ತದೆ. ಹಾಗಾಗಿ ಜಾಸ್ತಿ ಹೊತ್ತು ಮಾತಾಡೋದಿಲ್ಲ, ನಾನು ಬೇಗ ಮುಗಿಸ್ತೇನೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆದರೆ ಮತ್ತೆ ಅಲ್ಸರ್ ಆಗ್ತದೆ. ಹಾಗಾಗಿ ಅಲ್ಸರ್ ಅಂದರೆ ಏನು? ಹೊಟ್ಟೆ ಉರಿ ಬರೋದು. ಒಳಗಡೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರ್ತದೆ ಹೊಟ್ಟೆ ಒಳಗಡೆ, ಅದು ಜಾಸ್ತಿ ಆಯಿತು. ಅದು ಕಮ್ಮಿ ಆಗಲಿಕ್ಕೆ, ಅದಕ್ಕೆ ಉಪಶಮನ ಆಗಲಿಕ್ಕೆ ನಾವು ಅನ್ನ ನೀರೆಲ್ಲ, ಹಾಲೆಲ್ಲ, ಮಜ್ಜಿಗೆ ಎಲ್ಲ ಕೊಡಬೇಕು. ಇಲ್ಲದಿದ್ದರೆ ಅದು ಜಾಸ್ತಿ ಆಗ್ತದೆ. ಹೊಟ್ಟೆಯನ್ನು ತಿನ್ನಲಿಕ್ಕೆ ಶುರು ಮಾಡುತ್ತದೆ. ಅದನ್ನೇ ಹೊಟ್ಟೆ ಸುಡೋದು ಅಂತ ಹೇಳೋದು. ಆಗ ಅಗ್ನಿಯ ರೂಪದಲ್ಲಿ, ವಾಯುವಿನ ರೂಪದಲ್ಲಿ ದೇವರು ನಮ್ಮ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒಳಗೆ ದೇವರಿದ್ದಾರೆ ಅಂತಾಯಿತು. ಆಗ ನಮ್ಮ ಒಳಗೆ ದೇವರಿದ್ದಾರೆ, ಅದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ. ನಮ್ಮ ಒಳಗೆ ದೇವರಿದ್ದಾರೆ ಅಂತ ಹೇಳಿದರೆ ಏನರ್ಥ? ಯಾವುದೆಲ್ಲ ಜಂತುಗಳು ಉಸಿರಾಟ ಮಾಡ್ತಾ ಉಂಟೋ ಅದರ ಒಳಗೆಲ್ಲ ದೇವರಿದ್ದಾರೆ. ಯಾವುದೆಲ್ಲ ಜಂತುಗಳು ತಿಂದದ್ದನ್ನು ಜೀರ್ಣ ಮಾಡಿಕೊಡ್ತಾರೋ ಅದರದ್ದೆಲ್ಲ ಒಳಗಡೆಯೂ ದೇವರಿದ್ದಾರೆ. ಆಗ ಅಷ್ಟೇ ಅಲ್ಲ ಅಂತ ಶಾಸ್ತ್ರ ಹೇಳಿತು. ಅದಕ್ಕೆ ಶಾಸ್ತ್ರ ಏನು ಹೇಳಿತು? ಶಾಸ್ತ್ರ ಒಂದು ಕಥೆ ಹೇಳ್ತದೆ. ನರಸಿಂಹಾವತಾರ ಎಲ್ಲರಿಗೂ ಗೊತ್ತಿದ್ದದ್ದೇ. ಹಿರಣ್ಯಕಶಿಪು ಅಂತ ರಾಕ್ಷಸ, ಅವನ ಮಗ ಪ್ರಹ್ಲಾದನಿಗೆ ತುಂಬ ವಿಷ್ಣು ಭಕ್ತಿ,
ಹಿರಣ್ಯಕಶಿಪುವಿಗೆ ವಿಷ್ಣುವನ್ನು ನೋಡಿದರೆ ಆಗೋದಿಲ್ಲ, ನನಗಿಂತ ದೊಡ್ಡವ ಯಾರೂ ಇಲ್ಲ ಅಂತ ಹಿರಣ್ಯಕಶಿಪು ಹೇಳ್ತಾನೆ. ಪ್ರಹ್ಲಾದ ಹೇಳ್ತಾನೆ, ಅರಮನೆಯಲ್ಲಿ ಕೂತವ, ನಿನಗಿಂತ ದೊಡ್ಡವ ಇನ್ನೊಬ್ಬ ಇದ್ದಾನೆ, ನಾರಾಯಣ ದೇವರಿದ್ದಾರೆ. ಒಂದು ಸಲ ವಾಗ್ವಾದ ಆಯಿತು, ಎರಡನೇ ಸಲ ವಾಗ್ವಾದ ಆಯಿತು, ಮೂರನೇ ಸಲ ಇವ ಗುರುಕುಲ ಅಲ್ಲಿ ಹಾಸ್ಟೆಲ್ನಲ್ಲಿ ಹಾಕಿದ್ದಾನೆ ಮಗನನ್ನು. ಇವನ ಗುರುಗಳು ಷಂಡ ಅಮರ್ಕ ಅಂತ, ಶುಕ್ರಾಚಾರ್ಯರು ಹಿರಣ್ಯಕಶಿಪುವಿನ ಗುರುಗಳು, ಅವರು ತಪಸ್ಸಿನಲ್ಲಿದ್ದಾರೆ. ಷಂಡ ಅಮರ್ಕರು ಅಂತ ಶುಕ್ರಾಚಾರ್ಯರ ಶಿಷ್ಯರು ಈ ಪ್ರಹ್ಲಾದನಿಗೆ ಪಾಠ ಹೇಳ್ತಾರೆ. ಪಾಠ ಹೇಳುವಾಗ ಸರಿಯಾಗಿ ಪಾಠ ಹೇಳಿಕೊಡಿ, ಅವನಿಗೆ ಈ ವಿಷ್ಣು ಲಕ್ಷ್ಮಿ ಈ ರೀತಿಯ ದೇವತೆಗಳ ಹೆಸರೆಲ್ಲ ಅವನಿಗೆ ಮರೆತು ಹೋಗಬೇಕು, ಹಾಗೆ ಪಾಠ ಹೇಳಿಕೊಡಿ. ಏನು ಹೇಳಿಕೊಟ್ಟೋದಿದ್ರು, ರಾಕ್ಷಸ ಲೋಕವೇ, ಇವರೆಲ್ಲ ರಾಕ್ಷಸರು, ಹಿರಣ್ಯಕಶಿಪು ಪ್ರಹ್ಲಾದ ಎಲ್ಲ ರಾಕ್ಷಸರು. ರಾಕ್ಷಸ ಲೋಕವೇ ಸರ್ವಸ್ವ, ಯಾವ ಎಲ್ಲ ಲೋಕಗಳಿಗಿಂತಲೂ ರಾಕ್ಷಸರೇ ಮಿಗಿಲಾದವರು, ರಾಕ್ಷಸರಿಗಿಂತ ದೊಡ್ಡವರು ಯಾರೂ ಇಲ್ಲ, ಹಿರಣ್ಯಕಶಿಪುವೇ ಸರ್ವಶ್ರೇಷ್ಠ ಅಂತ ಹೇಳಿಕೊಡಿ. ಉಳಿದ ದೇವತೆಗಳದ್ದೆಲ್ಲ ಹೆಸರು ಯಾರಿಗೂ ಗೊತ್ತಾಗದೇ ಇರಲಿ, ಪ್ರಹ್ಲಾದನಿಗೆ ಗೊತ್ತಾಗದೇ ಇರಲಿ, ಉಳಿದ ದೈತ್ಯ ಬಾಲಕರಿಗೆ ಯಾರಿಗೂ ಅದು ಕಿವಿಗೆ ಬೀಳಬಾರದು. ಹಾಗಂದ್ರೆ ಎಂಥದ್ದು, ನಮಗೊಂದು ಸಂಶಯ. ಅದಕ್ಕೂ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ರು, ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಹಿಂದಿನ ಕಾಲದಿಂದ ಈಗಿನ ಕಾಲದಲ್ಲಿಯೂ ಕೂಡ ಯಜ್ಞಯಾಗಾದಿಗಳು ನಡೀತಾ ಇದ್ದರೆ ಅದು ದೇವತೆಗಳಿಗೆ ಹವಿರ್ಭಾಗ. ಆ ಮಂತ್ರ ಪುರಸ್ಸರವಾಗಿ ದೇವತೆಗಳಿಗೆ ಆ ಹವಿರ್ಭಾಗವನ್ನು ಅರ್ಪಣೆ ಮಾಡೋದರಿಂದ ಜಗತ್ತು ನಡೆಯುತ್ತದೆ. ಸಹಯಜ್ಞ ಪ್ರಜಾ ಸೃಷ್ಟ ಗುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತ್ವಿಷ್ಟ ಕಾಮದುಕ್. ನಮಗೆ ಬೇಕಾದ್ದನ್ನು ಪಡ್ಕೊಳ್ಳಿಕ್ಕೋಸ್ಕರ ಮಾಡಿದಂತಹ ವ್ಯವಸ್ಥೆ ಅಂತ ಹೇಳಿದರೆ ಈ ಯಜ್ಞಗಳು ಅಂದರೆ ಆಗ ಹೇಳಿದ್ದೆ, ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ, 4 ವಿಧದ ಯಜ್ಞಗಳು ನಡೀತಾ ಇದ್ದರೆ ದೇವಲೋಕಕ್ಕೂ ಮನುಷ್ಯ ಲೋಕಕ್ಕೂ ಸಂಪರ್ಕ ಇರುತ್ತದೆ. ಅಲ್ಲದಿದ್ದರೆ ದೇವಲೋಕವೇ ಬೇರೆ, ಮನುಷ್ಯ ಲೋಕವೇ ಬೇರೆ ಅಂತಾಗಿದೆ. ಮನುಷ್ಯ ಲೋಕವೇ ಬೇರೆ, ನಮಗೂ ದೇವತೆಗಳಿಗೂ ಸಂಬಂಧ ಇಲ್ಲ ಅಂತಾದರೆ ಏನಾಗುತ್ತದೆ, ನಮಗೆ ಇಹಲೋಕ ಮಾತ್ರ, ಪರಲೋಕ ಇಲ್ಲ ಅಂತ ಆಗುತ್ತದೆ. ಆಗ ಪರಲೋಕ ನಮಗೆ ಬೇಕೋ ಬೇಡೋ ಅಂತ ಹೇಳೋದು ವಿಷಯ. ಇಹಲೋಕ ಬೇರೆ ಪರಲೋಕ ಬೇರೆ ಅಂತ ಆಗಬಾರದು. ಇಹಲೋಕ ಇರೋದು ಪರಲೋಕದಲ್ಲಿ ಒಳ್ಳೆಯದಾಗಲಿಕ್ಕೋಸ್ಕರ ಇಹಲೋಕದ ಜೀವನ ಇರೋದು. ಮರಣ ಬಂದ ಕೂಡಲೇ ಅಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ಈ ಲೋಕದ ಜೀವನ ಒಂದು ಸಲಕ್ಕೆ ಮುಕ್ತಾಯ ಆಗಬಹುದು, ಪರಲೋಕದ ಜೀವನ ಮತ್ತೂ ಇರುತ್ತದೆ. ಆಗ ಪರಲೋಕದ ಜೀವನ ಸುಖ ಇರಬೇಕಾದ್ರೆ ನಾವೀಗ ಶಾಲೆಗೆ ಮಕ್ಕಳನ್ನು ಕಳಿಸೋದು ಅಥವಾ ನಾವು ಶಾಲೆಗೆ ಹೋದದ್ದು ಯಾಕೆ ಅಂತ ಹೇಳಿದರೆ, ಶಾಲೆಗೆ ಹೋಗು ಮಗನೇ ಅಂತ ಹೇಳಿದರೆ ನಾವು ಯಾಕೆ, ಮನಸ್ಸಿನಲ್ಲಿ ಒಂದು ಉದ್ದೇಶ ಇರುತ್ತದೆ. ಶಾಲೆಗೆ ಹೋದರೆ ವಿದ್ಯೆ ಕೊಡ್ತಾರೆ, ಅಲ್ಲಿ ಬುದ್ಧಿ ಕಲಿತಾನೆ ಮಗು, ಮತ್ತು ಬೆಳೆದಾಗ ಉದ್ಯೋಗ ಸಿಗ್ತದೆ, ಉದ್ಯೋಗ ಸಿಕ್ಕಿ ಸಂಬಳ ಸಿಗ್ತದೆ, ಮತ್ತು ನಮ್ಮ ಹಾಗೆ ಚೆನ್ನಾಗಿ ಸಂಸಾರ ಮಾಡಿಕೊಂಡು ನೆಮ್ಮದಿಯಾಗಿ ಇರಲಿಕ್ಕೆ ಆಗುತ್ತದೆ. ಆಗ ಶಾಲೆಗೆ ಕಳಿಸೋದು ಯಾಕೆ ಅಂತ ಹೇಳಿದರೆ ಒಳ್ಳೆಯದಾಗಲಿ ಅಂತ, ಸ್ವಲ್ಪ ಈಗ ಕಷ್ಟಪಟ್ಟರೂ ಕೂಡ ಮುಂದಕ್ಕೆ ಒಳ್ಳೆಯದಾಗುತ್ತದೆ ಅಂತ ಹೇಳೋದು ಶಾಸ್ತ್ರ. ಶಾಸ್ತ್ರ ಹೇಳುವಾಗ ಇಹಲೋಕೆ ಯೌವನದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ವೃದ್ಧಾವಸ್ಥೆಯಲ್ಲಿ ಯಾವ ರೀತಿ ನೆಮ್ಮದಿಯಲ್ಲಿ ಇರಬೇಕಾದ್ರೆ ಏನು ಮಾಡಬೇಕು ಅದನ್ನು ಯೌವನದಲ್ಲಿ ಮಾಡಬೇಕು. ಏನ ವೃದ್ಧ ಸುಖಂ ವಸೇ, ಪ್ರಾಯ ಚೆನ್ನಾಗಿರುವಾಗ ಯಾವ ರೀತಿ ಬದುಕಬೇಕು ಅಂದರೆ, ಏನ ವೃದ್ಧ ಸುಖಂ ವಸೇ, ಪ್ರಾಯ ಆದಾಗ ನಾವು ಚೆನ್ನಾಗಿರಲಿಕ್ಕೆ ಹೇಗೆ ಇರಬೇಕು ಆ ರೀತಿ ಇರಬೇಕು. ಇಹಲೋಕೇತು ಯತ್ಕರೋತಿ ಏನ ಪ್ರೇತ್ಯ ಸುಖಂ ವಸೇತ್. ಈ ಲೋಕದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಪರಲೋಕದಲ್ಲಿ ಇರುವಾಗ ಸುಖ ಇರಬೇಕಾದ್ರೆ ಏನು ಮಾಡಬೇಕು ಅದನ್ನು ಮಾಡಬೇಕು. ನಾವೀಗ ಪ್ರಾಯ ನಮ್ಮದೊಂದು 20 ವರ್ಷದಲ್ಲಿದ್ದೇವೆ, 30 ವರ್ಷದಲ್ಲಿದ್ದೇವೆ, 40 ವರ್ಷದಲ್ಲಿದ್ದೇವೆ ಅಂತಾದರೆ ನಾವು ಸಂಪಾದನೆ ಒಂದಷ್ಟು ಮಾಡ್ತೇವೆ. ಸಂಪಾದನೆ ಮಾಡುವಾಗ ಒಂದಿಷ್ಟನ್ನು ಆಪದ್ದನ ಅಂತ ತೆಗೆದಿಡ್ತೇವೆ. ಏನಾದರೂ ತೊಂದರೆ ಆದರೆ ಒಂದು LICಗೆ ಒಂದು ಕಟ್ಟಿರೋದು, ಇನ್ಶೂರೆನ್ಸ್ ಕಟ್ಟಿರೋದು, ಒಂದಷ್ಟು ಚಿನ್ನ ತಗೊಂಡಿರೋದು,
ಇದೆಲ್ಲ ಬೆಳ್ಳಿ ತೆಗೆದಿಡು, ಈಗ ಬೆಳ್ಳಿಗೂ ರೇಟ್ ಆಗಿದೆ, ಹಾಗಾಗಿ ಬೆಳ್ಳಿ ತೆಗೆದಿಡೋದು, ಆಗ ಮುಂದಕ್ಕೆ ಅದೊಂದು ಇನ್ವೆಸ್ಟ್ಮೆಂಟ್, ಒಂದು ಸೈಟ್ ತೆಗೆದಿಟ್ಟುಕೊಳ್ಳೋದು. ಯಾವಾಗಾದರೂ ಒಂದು ಮನೆ ಕಟ್ಟಲಿಕ್ಕೆ ಆಗ್ತದೆ, ಯಾವಾಗಾದರೂ ಮಕ್ಕಳಿಗೆ ಮದುವೆ ಆಗಿ ಆಪತ್ತನ್ನು ತೆಗೆದಿಡ್ತೇವೆ. ಅದು ನಮಗೆ ಯಾವಾಗ ಉಪಯೋಗ ಆಗುತ್ತದೆ? ಪ್ರಾಯ ಆದ ಮೇಲೆ ಉಪಯೋಗ ಆಗ್ತದೆ. ಇದನ್ನ ಶಾಸ್ತ್ರ ಹೇಳಿತು, ಏನು ವೃದ್ಧ ಸುಖಂ ವಸೆ. ಚಿಕ್ಕ ಪ್ರಾಯದಲ್ಲಿ ಏನು ಮಾಡಬೇಕು, ಯಾವ ರೀತಿ ಜೀವನ ಮಾಡಬೇಕು ಅಂದರೆ, ವೃದ್ಧಾವಸ್ಥೆಯಲ್ಲಿ ನಾವು ಮುದುಕರಾಗುವಾಗ ನೆಮ್ಮದಿಯಲ್ಲಿ ಇರಬೇಕಾ, ಅದಕ್ಕೋಸ್ಕರ ಏನು ಮಾಡಬೇಕು ಅದನ್ನು ಮಾಡಬೇಕು. ಅಷ್ಟು ನಮಗೆ ಅರ್ಥ ಆಗುತ್ತದೆ. ಆದರೆ ಶಾಸ್ತ್ರ ಅದರ ಮುಂದಿನ ಮಾತನ್ನು ಹೇಳ್ತದೆ. ಇಹಲೋಕೇತು ತತ್ಕುರಿಯಾತ್ ಏನ ಪ್ರೇತ್ಯ ಸುಖಂ ಬಸೆ. ನಮ್ಮದೊಂದು ಇಡೀ ಜೀವನ ಅಂತ ಇಟ್ಟುಕೊಂಡ್ರೆ, ಬಾಲ್ಯ ಇರಲಿ, ಯೌವನ ಇರಲಿ, ವೃದ್ಧಾಪ್ಯ ಇರಲಿ, ನಾವು ಯಾವ ಪ್ರಾಯದಲ್ಲಿದ್ದರೂ ಕೂಡ ನಾವು ಏನನ್ನ ಮಾಡಬೇಕು ಅಂದರೆ, ಏನ ಪ್ರೇತ್ಯ ಸುಖಂ ಬಸೆ, ನಾವು ಸತ್ತ ಮೇಲೆ ಸುಖವಾಗಿರಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಆಗ ಈ ಲೋಕದಲ್ಲಿ ಏನು ಮಾಡಬೇಕು ಅಂದರೆ, ಪರಲೋಕದಲ್ಲಿ ಇರುವಾಗ ನಾವು ಸುಖವಾಗಿರಬೇಕಾದ್ರೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಆಗ ಈ ಲೋಕದ ಒಂದು ವ್ಯವಸ್ಥೆ ಬೇರೆ, ಪರಲೋಕದ ಒಂದು ವ್ಯವಸ್ಥೆ ಬೇರೆ. ಈ ಲೋಕದಲ್ಲಿ ದೊಡ್ಡದೊಂದು ಕಾರಿದೆ, ದೊಡ್ಡ ಮನೆ ಕಟ್ಟಿದ್ದೇವೆ, ಎಕರೆಗಟ್ಟಲೆ ತೋಟ ಮಾಡಿದ್ದೇವೆ, ಒಂದಷ್ಟು ಚಿನ್ನ ಬೆಳ್ಳಿ ಎಲ್ಲ ಇಟ್ಟುಕೊಂಡಿದ್ದೇವೆ. ಸಾಲದ ಪರಲೋಕಕ್ಕೆ ಸಾಕಾಗುವುದಿಲ್ಲ ಅಂತ ನಮಗೆ ಗೊತ್ತುಂಟು. ಯಾಕೆ? ಯಾರು ತಗೊಂಡು ಹೋದವರಿಲ್ಲ, ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಒಬ್ಬ ತುಂಬ ಶ್ರೀಮಂತ ಒಬ್ಬ ಇದ್ದಾನೆ, ಅವನ ಸಮಪ್ರಾಯದವನೇ ಇನ್ನೊಬ್ಬ ಸನ್ಯಾಸಿಯಾಗಿ ಬಿಟ್ಟಿದ್ದಾನೆ. ಇವ ತುಂಬ ಬಿಸ್ನೆಸ್ ಮಾಡಿ, ಚಿಕ್ಕದರಲ್ಲಿ ಒಟ್ಟಿಗೆ ಆಟ ಆಡಿದವರು, ಇವ ತುಂಬ ಬಿಸ್ನೆಸ್ ಮಾಡಿ ದೊಡ್ಡ ಶ್ರೀಮಂತ ಆಗಿದ್ದಾನೆ. ಈ ಕಡೆ ಅವನಿಗೆ ತುಂಬ ವೈರಾಗ್ಯ, ಅವನಿಗೆ ಅವ ಸನ್ಯಾಸಿಯಾಗಿ ಬಿಟ್ಟಿದ್ದಾನೆ. ಸನ್ಯಾಸಿಯಾಗಿ ಭಿಕ್ಷೆ ಬೇಡ್ತಾ ಊರೂರು ತಿರುಗುತ್ತಾ ಇದ್ದಾನೆ. ಒಂದು ಸಲ ಊರೂರು ತಿರುಗುತ್ತಾ ಈ ಶ್ರೀಮಂತ ಮಿತ್ರ ಇದ್ದ ಊರಿಗೆ ಬಂದವನನ್ನು ನೋಡಿ ಪರಿಚಯ ಆಯ್ತು ಇವನಿಗೆ. ತನ್ನ ಒಟ್ಟಿಗೆ ಆಟ ಆಡ್ತಾ ಇದ್ದವ, ತನ್ನ ಸಮಪ್ರಾಯದವ, ಇವನಿಗೆ ಸ್ವಲ್ಪ ಅಹಂಕಾರ ತೋರಿಸಬೇಕು ಅಂತ ಕಂಡಿತು. ತನ್ನದೆಲ್ಲ ಭಂಡಾರ ಎಲ್ಲ ತೋರಿಸಿದ, ತನ್ನ ಮನೆ ಖಜಾನೆ, ಏನು ಮುತ್ತುರತ್ನ, ಬೆಳ್ಳಿ ಬಂಗಾರ, ಏನೆಲ್ಲ ವಜ್ರವೈಡೂರ್ಯ ಉಂಟು ಎಲ್ಲ ತೋರಿಸಿದ. ನೋಡು, ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೇನೆ. ಆಗ ಇವನ ಹತ್ರ ಏನಿದೆ, ಇವ ಭಿಕ್ಷೆ ಬೇಡ್ತಾ ಜೀವನ ಮಾಡ್ತಾ ಇದ್ದಾನೆ. ಇವನಿಗೂ ಗೊತ್ತಾಯಿತು ಇವ ಯಾಕೆ ತೋರಿಸ್ತಾ ಇರೋದು ಇದನ್ನೆಲ್ಲ ಅಂತ. ಕೊನೆಗೆ ಹೇಳಿದ, ಏನು ಹೇಳಿದ, ನನಗೊಂದು ಉಪಕಾರ ಆಗಬೇಕು ನಿನ್ನ ಹತ್ರ ಅಂತ ಹೇಳಿದ. ಇವನಿಗೆ ಬಹಳ ಸಂತೋಷ ಆಯಿತು ಶ್ರೀಮಂತನಿಗೆ. ಏನೋ ಸಾಲ ಕೇಳ್ತಾನೆ ಇವನಿಗೆ ಬುದ್ಧಿವಂತು, ನನ್ನನ್ನು ನೋಡಿ ಹೊಟ್ಟೆಗಿಚ್ಚಾಗ್ತಾ ಇದೆ, ಏನೋ ದುಡ್ಡು ಕೇಳ್ತಾನೆ ಈಗ. ಸರಿ, ಏನು ಸಹಾಯ ಆಗಬೇಕು ಹೇಳು. ಏನಿಲ್ಲ, ನಾನು ಹೀಗೆ ಊರೂರು ತಿರುಗ್ತಾ ಇರ್ತೇನೆ, ನನ್ನ ಹತ್ರ ಒಂದು ಬೆಲೆ ಬಾಳುವ ವಸ್ತು ಉಂಟು, ಅದನ್ನು ನಾನು ಯಾವಾಗ ಬರ್ತೇನೋ ಏನೋ ಗೊತ್ತಿಲ್ಲ. ಈಗ ಜೀವಮಾನ ಎಷ್ಟೋ ವರ್ಷದ ನಂತರ ನೀನು ಸಿಕ್ಕಿದ್ದು, ಭೇಟಿಯಾದದ್ದು. ಇನ್ನು ಯಾವಾಗ ಭೇಟಿ ಆಗ್ತೇವೆ ಗೊತ್ತಿಲ್ಲ. ನಾನು ಅದನ್ನು ಎಲ್ಲಿಯಾದರೂ ಕಳ್ಕೊಂಡು ಬಿಟ್ಟರೆ ನನಗೆ ತುಂಬ ತೊಂದರೆ ಆಗ್ತದೆ. ನಾನು ಅದನ್ನು ನಿನ್ನ ಹತ್ರ ಕೊಟ್ಟಿರ್ತೇನೆ, ಇಟ್ಕೋ. ನಾನು ಕೇಳಿದಾಗ ಅದನ್ನು ನನಗೆ ಇನ್ನೊಮ್ಮೆ ಸಿಕ್ಕಿದಾಗ ಕೊಡಬೇಕು ನೀನು. ಯಾವಾಗ? ನಾನು ಎಲ್ಲಿಯಾದರೂ ಎಷ್ಟು ಸಮಯ ಬದುಕ್ತೇನೆ ಗೊತ್ತಿಲ್ಲ. ನಾನು ಸತ್ತ ಮೇಲೆ ನೀನು ಸಿಕ್ಕಿದಾಗ ಕೊಡಬೇಕು. ಏನು, ಒಂದು ಸೂಜಿ ಕೊಟ್ಟ, ಒಂದು ಸಣ್ಣ ಸೂಜಿ, ಜಾಗ್ರತೆಯಾಗಿ ಇಟ್ಟುಕೊಂಡದ್ದು ಸೂಜಿ. ಸತ್ತ ಮೇಲೆ ಹೇಗೆ ಕೊಡೋದು ಮಾರಾಯ? ಸತ್ತ ಮೇಲೆ ನಾನು ಅದನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಅಂತ ಕೇಳಿ. ಮತ್ತೆ ಅಷ್ಟೇ ಅಲ್ವಾ, ನೀನು ಇಷ್ಟೆಲ್ಲ ವಜ್ರವೈಡೂರ್ಯ ಎಲ್ಲ ತೋರಿಸಿದೆಯಲ್ವಾ, ಇದರಲ್ಲಿ ಯಾವುದೂ ಕೂಡ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಒಂದು ಉಪದೇಶ ಮಾಡಿದ. ಮತ್ತೆ ಶ್ರೀಮಂತನಿಗೂ ಅವನ ಅಹಂಕಾರ ಎಲ್ಲ ಹೋಯ್ತು. ಆಗ ಪರಲೋಕೆ ಏನ ಪ್ರೇತ್ಯ ಸುಖಂ ವಸೇತ್, ಪರಲೋಕಕ್ಕೆ ಬೇಕಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ಇರಬೇಕಾದ್ರೆ ದೇವರು ಎಲ್ಲ ಕಡೆ ಇದ್ದಾರೆ ಅನ್ನುವಂತಹ ಪ್ರಜ್ಞೆ ಬೇಕು. ಅದನ್ನು ಸರ್ವವ್ಯಾಪಿತ್ವ ಅಂತ ಹೇಳಿದ್ರು. ಪ್ರಹ್ಲಾದನನ್ನು ಹಿರಣ್ಯಕಶಿಪು ಜೋರು ಮಾಡುತ್ತಾನೆ, ಮರಣದಂಡನೆ ಕೊಡ್ತಾನೆ, ಕೊಲ್ಲಲಿಕ್ಕೆಲ್ಲ ನೋಡ್ತಾನೆ. ಹಿರಣ್ಯಕಶಿಪು 10,000 ವರ್ಷ ತಪಸ್ಸು ಮಾಡಿ ಬ್ರಹ್ಮದೇವರಲ್ಲಿ ವರ ಕೇಳಿರ್ತಾನೆ, ನಾನು ಸಾಯಬಾರದು. ಆದರೆ ಸಾಯದೇ ಇರುವಂತಹ ವರ ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರು ಅವನನ್ನು ವಾಪಸ್ಸು ಕಳಿಸಿದ್ದಾರೆ. ಇಲ್ಲಿ ಪ್ರಹ್ಲಾದನನ್ನು ಏನೇನು ಮಾಡಿದರೂ ಇವನಿಗೆ ಕೊಲ್ಲಲಿಕ್ಕೆ ಆಗೋದಿಲ್ಲ. ಕೊನೆಗೆ ಸಿಟ್ಟಿನಲ್ಲಿ ಕೇಳ್ತಾನಂತೆ,
ವಿಷ್ಣು ವಿಷ್ಣು ನಾರಾಯಣ ನಾರಾಯಣ ದೇವರು ದೇವರು ಅಂತ ಹೇಳ್ತಾ ಇದ್ದೇವೆಲ್ಲ. ಎಲ್ಲಿದ್ದಾರೆ ದೇವರು? ಅಲ್ಲಿದ್ದಾರಾ ಇಲ್ಲಿದ್ದಾರಾ? ಕೊನೆಗೆ ಒಂದು ಕಂಬ ತೋರಿಸಿ, ಅವನದ್ದೇ ಅರಮನೆ ಒಂದು ಕಂಬ ತೋರಿಸಿ ಕೇಳ್ತಾನೆ, ನಿನ್ನ ದೇವರು ಇಲ್ಲಿದ್ದಾರಾ ಹರಿ? ಇಲ್ಲಿಯೋ ಇದ್ದಾರೆ, ಇಲ್ಲಿಯೋ ಇದ್ದಾರೆ ಅಂತ ಹೇಳುವಾಗ ಎಲ್ಲರಿಗೂ ಗೊತ್ತಿರುವಂಥದ್ದೇ ಕತೆ. ಕಂಬದಿಂದ ನರಸಿಂಹ ದೇವರು ಬಂದರು ಅಂದರೆ ಜಡ ವಸ್ತುಗಳಲ್ಲಿಯೂ ಕೂಡ ದೇವರಿದ್ದಾರೆ ಅಂತ ಅದರಲ್ಲಿ ನಾವೀಗ ಅಶ್ವತ್ಥ ಸರ್ವ ವೃಕ್ಷಾಣ ಅಂತ ಭಗವದ್ಗೀತೆಯಲ್ಲಿ ದೇವರು ಹೇಳಿದ್ದು. ಆ ಅಶ್ವತ್ಥ ವೃಕ್ಷದಲ್ಲಿರುವಂತಹ ನಾರಾಯಣ ದೇವರು ಎಲ್ಲ ಮರಗಳಲ್ಲಿಯೂ ಎಲ್ಲ ಜಂತುಗಳಲ್ಲಿಯೂ ಎಲ್ಲ ಜಡ ವಸ್ತುಗಳಲ್ಲಿಯೂ ದೇವರಿದ್ದಾರೆ. ಆದರೆ ಕೆಲವು ವಿಶೇಷ ವಸ್ತುಗಳು ಅಂತ ಇರುತ್ತವೆ, ಅದರಲ್ಲಿ ಸೇರಿದಂಥದ್ದು ಅಶ್ವತ್ಥ ವೃಕ್ಷ. ಅಶ್ವತ್ಥ ವೃಕ್ಷದಲ್ಲಿ ಸದಾಕಾಲ ನಾರಾಯಣ ದೇವರ ಸನ್ನಿಧಾನ ಇದೆ. ಆ ನಾರಾಯಣ ದೇವರ ಸನ್ನಿಧಾನ ಇರೋದರಿಂದ ಸದಾಕಾಲ ಅದು ಶುಚಿಯಾದಂತಹ ಪವಿತ್ರವಾದಂತಹ ವೃಕ್ಷ. ಅದು ಎಲ್ಲ ರೀತಿಯ ಶನಿ ದೋಷಗಳಾಗಲಿ ಇತರ ಗ್ರಹಗತಿ ದೋಷಗಳಾಗಲಿ ಎಲ್ಲಿವರೆಗೆ ಅಂದರೆ ಪಿತೃದೇವತೆಗಳು ಕೂಡ ಆ ಅಶ್ವತ್ಥಕ್ಕೆ ನೀರು ಹಾಕುವುದರಿಂದ ಸುತ್ತು ಬರೋದರಿಂದ ಸಂತೃಪ್ತರಾಗ್ತಾರೆ ಅಂತ ಇರುವಂತಹದ್ದು. ಅಂತಹ ಅಶ್ವತ್ಥಕ್ಕೆ ವಿವಾಹ ಪರ್ಯಂತ ಸಂಸ್ಕಾರಗಳನ್ನು ಮಾಡಿ ಪುನಃ ಪ್ರತಿಷ್ಠೆಯನ್ನ ಮಾಡಿಕೊಂಡು ವಿಠಲ ದೇವರ ಸನ್ನಿಧಾನ ಆ ಭಾಗದಲ್ಲಿ, ವಿಠಲ ದೇವರ ಸರಿಯಾದ ದಿಕ್ಕಿನಲ್ಲಿ ಆ ಅಶ್ವತ್ಥ ವೃಕ್ಷದ ಸನ್ನಿಧಾನ, ಆ ಅಶ್ವತ್ಥ ನಾರಾಯಣನ ಸನ್ನಿಧಾನಕ್ಕೆ ವಿಶೇಷವಾದಂತಹ ಸಂಸ್ಕಾರಗಳೆಲ್ಲ ನಡೆಸಿಕೊಂಡು ಪ್ರತಿಷ್ಠಾ ಕಾರ್ಯಗಳನ್ನು ಮಾಡಿಸಿಕೊಂಡು ಪವಮಾನ ಹೋಮ, ಕುಷ್ಮಾಂಡ ಹೋಮ, ತಿಲ ಹೋಮ ಅಂತ ಮೂರು ಪ್ರಾಯಶ್ಚಿತ್ತ ಹೋಮಗಳನ್ನೆಲ್ಲ ಮಾಡಿಕೊಂಡು ನಡೆಸಿದ್ರಿಂದಾಗಿ ಆ ವಿಜೃಂಭಣೆಯ ವೈಭವದ ವಿವಾಹ ಮಹೋತ್ಸವಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ತಾಳಿ ಕಟ್ಟುವಾಗ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ಸಂಜೀವ ಶರದಶತ ಅಂತ ಹೇಳಿರ್ತಾರೆ ಗಂಡಂದಿರು, ಕಟ್ಟಿಸಿಕೊಂಡಿರ್ತಾರೆ ಹೆಣ್ಣಂದಿರು. ಆದರೆ ಅಶ್ವತ್ಥ ದೇವರಿಗೆ ತಾಳಿ ಕಟ್ಟುವ ಸಮಯಕ್ಕೆ, ದೇವರಿಗೆ ಮಾಂಗಲ್ಯ ಧಾರಣೆ ಮಾಡುವ ಸಮಯಕ್ಕೆ ಹೇಳುವ ಮಂತ್ರ ಬೇರೆ. ಇದೇ ರೀತಿ ಶುರುವಾಗ್ತದೆ, ಮಾಂಗಲ್ಯಂ ತಂತುನಾನೇನ. ಅಲ್ಲಿ ಹೇಳುವಾಗ ಮಾತ್ರ ಮಮ ಜೀವನ ಹೇತುನ ಹೇಳೋದಲ್ಲ, ಜಗಜ್ಜೀವನ ಹೇತುನ, ಜಗತ್ತು ಬದುಕಲಿಕ್ಕೋಸ್ಕರ ನಿಮಗೆ ನಾವು ತಾಳಿ ಕಟ್ಟಿಸ್ತಾ ಇರ್ತೇವೆ. ಅಶ್ವತ್ಥನಾರಾಯಣನಿಗೆ ಹಾಗೆ ನಿಂಬಕನ್ಯೆಗೆ ಕಹಿಬೇವಿನ ಸಸ್ಯ ಅಲ್ಲಿ ಲಕ್ಷ್ಮೀ ಸ್ವರೂಪ ಅಂತ ಲೆಕ್ಕ. ಆ ಲಕ್ಷ್ಮೀ ಸ್ವರೂಪಿಣಿಯಾದಂತಹ ಕಹಿಬೇವಿನ ಗಿಡಕ್ಕೆ, ನಾರಾಯಣ ಸ್ವರೂಪವಾದಂತಹ ಅಶ್ವತ್ಥ ವೃಕ್ಷಕ್ಕೆ ವಿವಾಹವನ್ನ ನಡೆಸಿದಂತಹ ಕಲ್ಯಾಣ ಸಂದರ್ಭ ನಮಗೆಲ್ಲ ಜೀವನಕ್ಕೆ ಕಾರಣವಾಗಿ ಈ ಗ್ರಾಮಕ್ಕೆಲ್ಲ ಸುಭಿಕ್ಷೆ ಅಶ್ವತ್ಥ ಎಲ್ಲಿ ಉಂಟೋ ಅದರ ಪ್ರತಿಷ್ಠೆ ವಿವಾಹ ಮಂಗಳೋತ್ಸವ ಎಲ್ಲಿ ನಡೆಯುತ್ತದೋ ಆ ಗ್ರಾಮಕ್ಕೆಲ್ಲ ಸುಭಿಕ್ಷೆ, ಅಲ್ಲಿಯ ಕ್ಷೇತ್ರ ದೇವತೆಗಳಿಗೆಲ್ಲ ಅತಿಶಯವಾದಂತಹ ಸಾನ್ನಿಧ್ಯ ವೃದ್ಧಿ, ಇದೆಲ್ಲ ಕಲ್ಪೋಕ್ತ ಫಲವಾಗಿರುವಂತಹದ್ದು. ಅಂತಹ ಅಶ್ವತ್ಥನಾರಾಯಣ ಸಕಲರಿಗೂ ಸನ್ಮಂಗಳವನ್ನು ಉಂಟು ಮಾಡಿ ಈ ಕ್ಷೇತ್ರದ ಸಂಬಂಧ ನಿಮಗೆಲ್ಲ ನಿರಂತರ ಇದ್ದು ಆ ವಿಠಲ ದೇವರ ಅಶ್ವತ್ಥನಾರಾಯಣನ ಪೂರ್ಣ ಅನುಗ್ರಹ ನಿಮಗೆಲ್ಲ ಇರಲಿ ಅಂತ ಪ್ರಾರ್ಥಿಸುತ್ತಾ ನಾನು